ಒಳ್ಳೆಯದನ್ನೇ ಮಾಡುವ ದೇವರೇ, ನಮ್ಮ ಹಿತಚಿಂತಕನು ನೀನಪ್ಪ ತಂದೆಯೇ, ನಿನಗೆ ಸ್ತೋತ್ರ. ಯಾವಾಗಲೂ ನಮ್ಮನ್ನು ಕಾಯುವ ಆತನು, ನಮ್ಮ ಸಹಾಯ ಮಾಡುವ ದೇವರೇ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದಂತ ಹೇಳುವಾಗ, ನಮ್ಮ ಸಹಾಯವು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಯೆಹೋವನಿಂದಲೇ. ಆತನು ನಮ್ಮ ಬಲಬದಿಯಲ್ಲಿ ನೆರಳಿನಂತೆ ಇದ್ದು ನಮ್ಮನ್ನು ಕಾಯುವ ದೇವರು. ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ನಮ್ಮನ್ನು ಕಾಯುವ ದೇವರೇ, ನಿನಗೆ ಸ್ತೋತ್ರ. ಎಚ್ಚರವಾಗಿದ್ದು ತೂಕಡಿಸದೆ ನಿದ್ರಿಸದೆ ನಮ್ಮನ್ನಪ್ಪ ತಂದೆಯೇ ಕಾಯುವ ದೇವರೇ, ನಿನಗೆ ಸ್ತೋತ್ರ. ಇಂದಿನಿಂದ ಸದಾಕಾಲ ನೀನು ಹೋಗುವಾಗಲೂ ಬರುವಾಗಲೂ ನಿನ್ನ ಜೊತೆಯಲ್ಲಿ ಇರುತ್ತೇನೆಂದು ಹೇಳಿದ ದೇವರೇ, ನಿನಗೆ ಸ್ತೋತ್ರ. ಯುಗದ ಸಮಾಪ್ತಿಯವರೆಗೆಲ್ಲ ಆ ದಿವಸಗಳಲ್ಲಿಯೂ ನಿನ್ನ ಸಂಗಡ ಇದ್ದೇನೆ ಎಂದು ವಾಗ್ದಾನ ಮಾಡಿದ ದೇವರೇ, ನಿನಗೆ ಸ್ತೋತ್ರ. ಜಗದುತ್ಪತ್ತಿಗೆ ಮುಂಚೆ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿ ನಮ್ಮನ್ನಪ್ಪ ತಂದೆ ಸ್ವರ್ಗೀಯ ನಾಗರಿಕರನ್ನಾಗಿ ಮಾಡಿ ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶವನ್ನು ಇಟ್ಟು ಆ ಉದ್ದೇಶ ನೆರವೇರಿಸಿದ್ದಕ್ಕಾಗಿ ನೀನೆ ನಮ್ಮ ಜೀವಿತದಲ್ಲಿ ಪ್ರಯಾಸ ಪಡುವುದಕ್ಕಾಗಿ ನಿನಗೆ ಸ್ತೋತ್ರ. ಏನೂ ಅಲ್ಲದ ನಮ್ಮನ್ನಪ್ಪ ತಂದೆ, ನೀನ್ ನಮ್ಮನ್ನಪ್ಪ ತಂದೆ ನಿನ್ನ ಮಕ್ಕಳಾಗುವ ಭಾಗ್ಯವನ್ನು ನಮಗೆ ಕೊಟ್ಟಿದೆಯಾ ಅಪ್ಪ ತಂದೆಯೇ ಎಂತ ಕರೆಯುವ ಭಾಗ್ಯವನ್ನು ನಮಗೆ ಕೊಟ್ಟಿದೆಯಾ, ನಿನಗೆ ಸ್ತೋತ್ರ. ಅಪ್ಪ ತಂದೆ, ಇವತ್ತಿನ ದಿವಸದಲ್ಲಿ ಬಂದು ಈ ಕುಟ್ಟಕ್ಕೆ ಬಂದು ಸೇರಿದಂತಹ ಇನ್ನು ಬರುವಂತಹ ಎಲ್ಲರನ್ನು ಹೆಸರಾಗಿ ನಿನ್ನ ಕರೆಗಳಿಗೆ ಸಮರ್ಪಿಸಿ ನಾನು ಪ್ರಾರ್ಥಿಸುವರಾಗಿದ್ದೇವೆ. ನಿನ್ನ ವಾಕ್ಯ ಹೇಳುತ್ತದೆ ಅಪ್ಪ ತಂದೆ, ನೀವು ನನ್ನಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೆ ಬೇಡಿಕೊಳ್ಳಿರಿ, ಅದು ದೊರೆಯುವುದಂತ ನನ್ನ ವಾಕ್ಯ ಹೇಳುವಾಗ ಅಪ್ಪ ತಂದೆ, ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರು, ನರರೆಲ್ಲರೂ ನನ್ನ ಬಳಿಗೆ ಬರುವವರಂತ ಹೇಳುವಾಗ ಅಪ್ಪ ತಂದೆ, ನಮ್ಮನ್ನು ಪ್ರಾರ್ಥನೆಯನ್ನು ಕೇಳಿ ಸದುತ್ತರನ್ನು ಕೊಟ್ಟು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಪ್ಪ. ಈ ದಿನದಲ್ಲಿ ಅಪ್ಪ ತಂದೆ ಎಲ್ಲರ ಜೀವಿತದಲ್ಲಿ ಒಂದು ಮಹತ್ ಕಾರ್ಯವನ್ನು ನೀನು ಮಾಡಬೇಕು, ಎಲ್ಲರ ಜೀವಿತದಲ್ಲಿ ಒಂದು ಮಾತನ್ನು ನೀನು ಆಡಬೇಕಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತಾನೆ ರಾಜ. ನಿನಗೆ ಸ್ತೋತ್ರವಾಗಲಿ. ಇವತ್ತು ವಾಕ್ಯವನ್ನು ಹೇಳುವಂತಹ ಸಾರುವಂತಹ ಸೇವಕರನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ರಾಜ. ಪರಿಶುದ್ಧ ಆತ್ಮನಿಂದ ತುಂಬಿಸಿ ಅವರ ಬಾಯಿಂದ ಬರುವಂತಹ ವಾಕ್ಯಗಳು ನಿನ್ನ ಕೃಪಾ ಸಿಂಹಾಸನದಿಂದ ಬರಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆಯೇ. ನಿನಗೆ ಸ್ತೋತ್ರವಾಗಲಿ, ನಿನಗೆ ಮಹಿಮೆ ಆಗಲಿ ಅಪ್ಪ ತಂದೆಯೇ. ಪ್ರಾರ್ಥನೆ ಮಾಡುವವರು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವುದಾದ್ರೆ ನೀನು ಹತ್ತಿರವಾಗಿ ಇದ್ದಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿದ ದೇವರೇ ಅಪ್ಪ ತಂದೆ, ನಾವು ನಮ್ಮನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇವೆ ರಾಜ. ಈ ಒಂದು ಕೂಟದ ಒಡೆತನವನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇವೆ. ಪ್ರಾರಂಭದಿಂದ ಕೊನೆಯವರೆಗೆ ನೀನು ಇದ್ದು ಎಲ್ಲ ಸೇವೆಗಳನ್ನು ನೀನು ಆಶೀರ್ವದಿಸು ಅಂತ ನೀನು ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ಇವತ್ತು ಕೇಳಿದಂತ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಜೀರ್ಣಿಸಿಕೊಂಡು ಆ ವಾಕ್ಯಗಳನ್ನು ನಮಗೆ ಸಾರುವಂತೆ ಅಪ್ಪ ತಂದೆ ಅವಕಾಶಗಳನ್ನು ನಮಗೆ ಕಲ್ಪಿಸಿಕೊಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರ. ಹೌದಪ್ಪ, ಈ ಕೊನೆ ಕಾಲದಲ್ಲಿ ನಮಗೆ ಇರುವಂತಹ ಒಂದೇ ಒಂದು ಮಾರ್ಗ, ಅದು ನೀನೇ ಆಗಿದ್ಯಪ್ಪ ಅಪ್ಪ ತಂದೆ. ನಾವು ನಿಮ್ಮನ್ನೇ ನಂಬಿದ್ದೇವೆ. ಮನುಷ್ಯ ಮಾತ್ರದಲ್ಲಿ ಯಾವತ್ತೂ ನಂಬಿಕೆ ಇಲ್ಲ, ಆದ್ರೆ ನಿನ್ನಲ್ಲಿ ಮಾತ್ರ ನಂಬಿಕೆ. ಯಾಕಂದ್ರೆ ನೀನೇ ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮನ್ನು ಕಾಯುವ ಗುರಾಣಿಯು, ನಮ್ಮ ಹಿತಚಿಂತಕನು, ನಮ್ಮ ಕೋಟೆಯು, ನಮ್ಮ ಗುರಾಣಿಯು, ಎಲ್ಲವೂ ನೀನೇ ಅಪ್ಪ. ನಾವು ನಿಮಗೆ ನಮ್ಮನ್ನೆಲ್ಲ ನಿನಗೆ ಸಮರ್ಪಿಸ್ತೇನೆ. ಸೇರಿ ಬಂದಂತ ಎಲ್ಲ ಕುಟುಂಬವನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನಪ್ಪ. ಬೆಳಗಿನ ಜಾವದಲ್ಲಿ ಅಪ್ಪ ಅವರು ಬಂದ ಪ್ರಾರ್ಥನೆಗೆ ಬಂದಂತ ಸಮಯದಲ್ಲಿ ಅವರ ಕುಟುಂಬದಲ್ಲಿ ಅದ್ಭುತವನ್ನು ಮಾಡುವ ದೇವರೇ, ನಿನಗೆ ಸ್ತೋತ್ರ. ಎಲ್ಲರಿಗೆ ಶಾಂತಿ ಸಮಾಧಾನ ನೆಮ್ಮದಿಯನ್ನು ಕೊಟ್ಟು ಅವ್ರು ಹೋಗುವಾಗಲೂ ಬರುವಾಗಲೂ ಅಪ್ಪ ತಂದೆ ಅವರ ಜೊತೆಗಾರನಾಗಿದ್ದು ಎಲ್ಲ ಆಪತ್ತುಗಳಿಂದ ಕಾಯ್ದು ಕಾಪಾಡಿ ಇವತ್ತಿನ ದಿವಸದಲ್ಲಿ ಅಪ್ಪ ತಂದೆ ನಿನ್ನ ಅದ್ಭುತ ಕಾರ್ಯವನ್ನು ಅವರು ಅರಿಯುವ ಹಾಗೆ, ಅದ್ಭುತ ಕಾರ್ಯವನ್ನು ಅವರು ನೋಡುವ ಹಾಗೆ ಅವರನ್ನು ಅಪ್ಪ ತಂದೆ ಬಲಪಡಿಸು. ನಿನ್ನ ವಾಕ್ಯಗಳನ್ನು ಹೇಳುವಂತೆ ನೀನು ಅವರನ್ನು ಬಲಪಡಿಸುವಂತೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರವನ್ನು ನಿನಗೆ ಒಬ್ಬನಿಗೆ ಸಲ್ಲಿಸ್ತೇನೆ. ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸರ್ ನಾನು ಹಾಡ್ತೀರಾ ಡೇವಿಡ್ ಅವರು? ಓಕೆ ಓಕೆ, ಹಾಡಿ. ಬರಗಾಲ ಬರುವುದು ಘೋರ ಬರಗಾಲ, ಬರಗಾಲ ಬರುವುದು ಘೋರ ಬರಗಾಲ, ಬರಗಾಲ ಬರುವುದು ಘೋರ ಬರಗಾಲ. ಇದು ಅನ್ನದ ಬರಗಾಲವಲ್ಲ, ನೀರಿನ ಬರಗಾಲವಲ್ಲ, ಆದ್ರೆ ಮನೆ ಮನೆಗೆ ಬರುವುದು ದೇವರ ವಾಕ್ಯದ ಬರಗಾಲ.
ಬರಗಾಲ ಬರುವುದು ಘೋರ ಬರಗಾಲ, ಬರಗಾಲ ಬರುವುದು ಘೋರ ಬರಗಾಲ. ಪಂಡಿತರಿಗೆ ಶಾಸ್ತ್ರಿಗಳಿಗೆ ವಿದ್ಯಾವಂತರಿಗೆ ಓದುವುದಕ್ಕೆಲ್ಲ, ಪಂಡಿತರಿಗೆ ಶಾಸ್ತ್ರಿಗಂತರಿಗೆ ವಿದ್ಯಾವಂತರಿಗೆ ಓದುವುದಕ್ಕೆಲ್ಲ, ಓದಿದ ಮೇಲೆ ಅರ್ಥ ಮಾಡಿಕೊಳ್ಳದೆ ಮರೆತು ಬಿಡುತ್ತಾರೆ ಗಾಳಿಯ ಪಾಲ. ಬರಗಾಲ ಬರುವುದು ಘೋರ ಬರಗಾಲ, ಬರಗಾಲ ಬರುವುದು ಘೋರ ಬರಗಾಲ. ಈಗಿನ ಜನರು ಭಕ್ತಿ ಹಾರಿ ಹೋಗಿದೆ ಅಂತ ಕೇಸರಿನ ಮುದ್ದಿ, ಈಗಿನ ಜನರು ಭಕ್ತಿ ಹಾರಿ ಹೋಗಿದೆ ಕೇಸರಿನ ಮುದ್ದಿ, ಆದರೆ ಅವರಿಗೆ ಇನ್ನೂ ಆಗಲಿಲ್ಲ ಆತ್ಮದ ಶುದ್ಧಿ. ಬರಗಾಲ ಬರುವುದು ಘೋರ ಬರಗಾಲ, ಬರಗಾಲ ಬರುವುದು ಘೋರ ಬರಗಾಲ. ಥ್ಯಾಂಕ್ ಯು ಸರ್. ಆಮೇನ್. God bless you. Thank you. ಉತ್ತಮವಾದಂತ ಹಾಡಿಗಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮಗೆ ಆತ್ಮಿಕ ಮನ್ನವನ್ನ ಉಣಬಡಿಸಲು ನಮ್ಮ ಜೊತೆಯಲ್ಲಿ ನಮ್ಮ ಕೋಲಾರ ಚಿಂತಾಮಣಿ ರೀಜನ್ ಡೈರೆಕ್ಟರ್ ಮಾಸ್ಟರ್ ರವಿಚಂದ್ರ ಅವರು ನಮ್ಮ ಜೊತೆಲಿ ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವಾಗ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ತನ ಆತ್ಮನಿಂದ ದೇವರ ವಾಕ್ಯಗಳನ್ನ ತಂದು ಕಾರ್ಯಕ್ರಮದಲ್ಲಿ ಬರುವಂತ ಎಲ್ಲರೊಟ್ಟಿಗೆ ಅವರು ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತರಾಗಿದ್ದಾರೆ. ದೇವರು ಅವರನ್ನ ಅವ್ರು ಮಾಡುವಂತ ಸೇವೆಯನ್ನ ಕುಟುಂಬವನ್ನು ಆಶೀರ್ವಾದ ಮಾಡ್ಲಿ. ಈ ಸಮಯದಲ್ಲಿ ಅವರನ್ನ ದೇವರ ಸಂದೇಶಕ್ಕಾಗಿ ಬೆಳಗಿನ ಜಾವದಲ್ಲಿ ತಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ದೇವರ ವಾಕ್ಯವನ್ನ ಸಂದೇಶವನ್ನ ತರಬೇಕೆಂಬುದಾಗಿ ಕೋರುತ್ತೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸರ್ವಶಕ್ತನಾದಂತಹ ದೇವರಿಗೆ ಮೊಟ್ಟ ಮೊದಲನೇದಾಗಿ ನಾನು ವಂದನೆಯನ್ನ ಸಲ್ಲಿಸ್ತೇನೆ. ಈ ಅವಕಾಶವನ್ನ ದೇವರು ನಮಗೆ ಅನುಗ್ರಹಿಸಿದ್ದಾರೆ ಮತ್ತು ಬೋಧಕರ ಆಹ್ವಾನವಿದೆ. ಆಹ್ವಾನಕ್ಕಾಗಿಯೂ ಸಹ ಬೋಧಕರಾದಂತಹ ರಾಜುರವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಉದಯ ಕಾಲ ನಾವೆಲ್ಲರೂ ಸಹ ಮರಣದಿಂದ ಜೀವಿತದ ಕಡೆಗೆ ನಿಂತಿದ್ದೇವೆ. ಅನೇಕರು ರಾತ್ರಿ ಮಲ್ಕೊಂಡಿದ್ದಾರೆ, ಬೆಳಿಗ್ಗೆ ಎದ್ದೇ ಇಲ್ಲ. ಅನೇಕರಿಗೆ ಏನಾಗ್ತಾ ಇದೆ ಅನ್ನೋ ಪರಿವೇನೇ ಇಲ್ಲ. ಅನೇಕರ ಜೀವಿತಗಳಲ್ಲಿ ಅನೇಕ ಸಮಸ್ಯೆಗಳು. ರಾತ್ರಿನೂ ಚಿಂತೆ, ಬೆಳಿಗ್ಗೆನೂ ಚಿಂತೆ. ರಾತ್ರಿನೂ ಎಷ್ಟೋ ಜನ ಹತ್ತುಕೊಂಡೆ ಮಲಗಿರ್ತಾರೆ, ಬೆಳಿಗ್ಗೆನೂ ಸಹ ಹತ್ತುಕೊಂಡೆ ಎದ್ದಿರ್ತಾರೆ. ಅನೇಕರು ಆಸ್ಪತ್ರೆಗಳಿದ್ದಾರೆ, ಅನೇಕರು ಒಂದು ಆಪರೇಷನ್ ಥಿಯೇಟರ್ ಅಲ್ಲಿ ಇದ್ದಾರೆ. ನಮ್ಮನ್ನ ನಾವು ನೆನೆಸ್ಕೊಂಡ್ರೆ ದೇವ್ರು ಮಾಡಿರ್ತಕ್ಕಂಥ ಉಪಕಾರ ತುಂಬಾ ದೊಡ್ಡದು. ಯಾವುದೂ ಸಮಸ್ಯೆಗಳಿಲ್ಲದೆ, ಯಾವುದೂ ತೊಂದರೆಗಳಿಲ್ಲದೆ, ಯಾವುದೇ ಮರಣಕರವಾದಂತ ಕಾಯಿಲೆ ಕಷ್ಟಗಳಿಗೆ ನಮ್ಮನ್ನ ದೂಡದೆ ತನ್ನ ಕರಗಳಲ್ಲಿ ನಮ್ಮನ್ನು ಇಟ್ಟುಕೊಂಡು ಈ ದಿನವನ್ನ ಕೊಟ್ಟಂತ ಸ್ವಾಮಿಗೆ ನಾವೆಲ್ಲರೂ ಸಹ ಹೃದಯ ಪೂರ್ತಿಯಿಂದ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ನಮ್ಮ ಒಳ್ಳೆತನ ಅಲ್ಲ, ನಮ್ಮ ಒಳ್ಳೆ ಕ್ರಿಯೆಗಳಲ್ಲ, ಆತನ ಕೇವಲ ಕೃಪೆ ಮಾತ್ರ. ಆತನ ಕೃಪೆಗೆ ನಮ್ಮ ಜೀವಿತವನ್ನೇ ಅರ್ಪಿಸಿ ಆತನಿಗಾಗಿ ದುಡಿಯುವುದು ಮಾತ್ರ ಇದಕ್ಕೆ ಪರ್ಯಾಯ ಮಾರ್ಗ. ದೇವರು ನಮ್ಮೆಲ್ಲರನ್ನ ಆತನ ಪರಿಶುದ್ಧವಾದಂತ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂದು ನನ್ನ ಪ್ರಾರ್ಥನೆಯಾಗಿದೆ. ಸ್ವಲ್ಪ ಹೊತ್ತು ದೇವರ ವಾಕ್ಯದ ಕಡೆಗೆ ನಾವು ಹೋಗುವಾಗ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನ. ತನ್ನನ್ನು ತಾನೇ ಹೊಗಳಿಕೊಳ್ಳುವ ಕೆಲವರಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಲಿ ಅವರಿಗೆ ಹೋಲಿಸಿಕೊಳ್ಳುವುದಕ್ಕಾಗಲಿ ನಮಗೆ ಧೈರ್ಯ ಸಾಲದು. ಅವರು ತಮ್ಮೊಳಗೆ ತಮ್ಮನ್ನ ಅಳತೆ ಮಾಡಿಕೊಂಡು ವಿವೇಕವಿಲ್ಲದವರಾಗಿದ್ದಾರೆ. ಇವತ್ತು ನಮ್ಮ ಜೀವನ ಹೇಗಿದೆ ಅಂದ್ರೆ ಈ ವಾಕ್ಯಕ್ಕೆ ಸರಿಯಾದಂತ ರೀತಿಯಲ್ಲಿ ನಡೀತಾ ಇದೆ. ನಮ್ಮ ಆಲೋಚನೆಗಳು ತಪ್ಪು, ನಮ್ಮ ಭಾವನೆಗಳು ತಪ್ಪು, ನಮ್ಮ ಕೃತ್ಯಗಳು ತಪ್ಪು, ನಮ್ಮ ಜೀವನ ಕೆಟ್ಟದಾಗಿದೆ.
ಆದ್ರೆ ಅದನ್ನ ಸರಿಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳು ಬರ್ತಾ ಇಲ್ಲ. ಅದರ ಬದಲಾಗಿ ಮತ್ತೊಬ್ಬರಿಗೆ ಹೋಲಿಕೆ ಮಾಡ್ಕೊಳ್ತೇವೆ, ಮತ್ತೊಬ್ಬರನ್ನ ಹೋಲಿಸ್ಕೊಳ್ತೇವೆ, ಮತ್ತೊಬ್ಬರಿಗೆ ನಮ್ಮ ನಂಬಿಕೆಯನ್ನ ಮೆಜರ್ ಮಾಡ್ಕೊಳ್ತೇವೆ. ಅರೆ, ನಾನೇನು ಅವನಿಗಿಂತ ದೊಡ್ಡ ತಪ್ಪು ಮಾಡ್ಲಿಲ್ಲ ಬಿಡು, ನನ್ ಮುಂದೆ ಅವನಿಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ. ಅಂದ್ರೆ ಒಬ್ರಿಗೊಬ್ರು ನಾವು ಕಂಪೇರ್ ಮಾಡ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ನಮ್ಮಲ್ಲಿರ್ತಕ್ಕಂತ ಆ ಕೆಟ್ಟ ಆಲೋಚನೆಗಳನ್ನ ಬಿಡ್ಲಿಕ್ಕೆ ನಾವು ಮನಸ್ಸು ಮಾಡ್ತಾ ಇಲ್ಲ, ತಪ್ಪನ್ನ ಬಿಡ್ಲಿಕ್ಕೆ ನಾವು ಮನಸ್ಸು ಮಾಡ್ತಾ ಇಲ್ಲ. ಆದ್ರೆ ಸ್ವಾಮಿ ಉದ್ದೇಶ ಅದಲ್ಲ. ಪಕ್ಕದವನ್ ತಪ್ಪು ಮಾಡ್ತಾ ಇದ್ದಾನೆ ಅಂದ್ರೆ ಅದರ ಅರ್ಥ ಆ ತಪ್ಪು ಮುಂದೆ ನೀನು ಮಾಡ್ತೀಯ, ನೀನು ಮಾಡ್ಬೇಡ, ಅವನು ಬರುವಂತ ಗತಿ ನಿನಗ್ ಬರಬಾರ್ದು, ನೀನ್ ಎಚ್ಚರಿಕೆ ತಗೋ ಎಂಬುದಾಗಿ ಅಕ್ಕಪಕ್ಕದಲ್ಲಿ ಅನೇಕ ಇಂಥ ಸಮಸ್ಯೆಗಳು, ಕಾಯಿಲೆ, ಕಷ್ಟಗಳು, ತೊಂದರೆಗಳು, ಮೋಸ ಎಲ್ಲವೂ ನಡೀತಾ ಇದೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ನಮ್ಮ ರೀತಿಯಲ್ಲಿ ಯೋಚನೆ ಮಾಡ್ಕೊಳ್ತಾ ಇದೀವಿ. ಅವನ್ ಮಾಡ್ತಾ ಇದ್ದಾನೆ, ಅವನು ಇನ್ನೂ ಚೆನ್ನಾಗೇ ಇದ್ದಾನೆ, ನಾನು ಚೆನ್ನಾಗೇ ಇರ್ತೀನಿ, ಹಂಗಾದ್ರೆ ನಾನು ಮಾಡೋಣ. ಇವತ್ತು ನಾವೆಲ್ಲ ಅನ್ಕೊಳ್ಳೋದು, ನಾನು ದೀಕ್ಷಾಸನ ಹೊಂದಿದ್ದೇನೆ, ನಾನು ಸಭೆಗೆ ಹೋಗ್ತೇನೆ, ನಾನು ಟೈತ್ ಕೊಡ್ತೇನೆ, ಕುಟುಂಬ ಸಮೇತ ನಾನು ಪ್ರತಿ ಶನಿವಾರ ಸಭೆಯಲ್ಲಿ ಕೂತ್ಕೊಳ್ತೇನೆ, ದೇವ್ರ ವಾಕ್ಯ ಕೇಳ್ಕೊಂಡು ಬರ್ತೇನೆ, ನನ್ಗೆ ಆಶೀರ್ವಾದ ಸಿಕ್ಕಿದೆ, ನನ್ನ ಪರಲೋಕ ರಾಜ್ಯಕ್ಕೆ ಹೋಗ್ತೇನೆ ಅಂತ ಅಲ್ಲ. ಎಲೆನ್ ವೈಟ್ ಅವರು ಹೇಳ್ತಾರೆ, ಸತ್ಯವನ್ನ ಕೇಳಿಸ್ಕೊಳ್ಳಿಕ್ಕೆ ಯಾವಾಗ್ಲೂ ನಮ್ಮ ಕಿವಿಯನ್ನ ಯಾವಾಗ್ಲೂ ಕೊಡ್ಲಿಕ್ಕೆ ನಾವು ಸಿದ್ಧರಾಗಿರ್ಬೇಕು. ಅದನ್ನ ಸ್ವೀಕಾರ ಮಾಡ್ಕೊಳ್ಳುವಂತ ಅವಕಾಶಗಳು ಸ್ವಾಮಿ ನಮಗೆ 100 ಕೊಡ್ತಾನೆ. ಆ 100 ಸಹ ನಾವು ಸ್ವೀಕಾರ ಮಾಡ್ಕೊಳ್ಬೇಕು. ಅನ್ಯರಿಗೆ ನಾವು ಬೆಳಕನ್ನು ತೋರಿಸ್ಬೇಕಂತೆ. ಕೇವಲ ದೇವರ ವಾಕ್ಯವನ್ನ ಕೇಳಿ, ರಾಗ ಹಾಡಿ, ಪ್ರಾರ್ಥನೆ ಮಾಡಿ, ಕಾಣಿಕೆ ಕೊಟ್ಟು ಬಂದ್ರೆ ನಮಗೆ ಆಶೀರ್ವಾದ ಸಿಕ್ಕಲ್ಲ, ನಾವು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಆದ್ರೆ ಸತ್ಯ ಕೇಳಲಿಕ್ಕೆ ಯಾವಾಗ್ಲೂ ನಮ್ಮ ಕಿವಿ ಹಾತೊರೆಯಬೇಕು, ಸತ್ಯವನ್ನ ಸ್ವೀಕಾರ ಮಾಡ್ಕೊಳ್ಳುವಂತ ಮನಸ್ಸಿರ್ಬೇಕು, ನಮ್ಮಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತ ಒಂದು ಆಲೋಚನೆಗಳನ್ನ ನಾವು ಮಾಡ್ಕೊಳ್ಬೇಕು. ಈ ಆಲೋಚನೆಗಳಿಗೆ ಮಾತ್ರ ದೇವರ ಆಶೀರ್ವಾದ ಉಂಟು. ಅದರ ಬದಲಾಗಿ ದೇವರಿಗೆ ಬೇರೆ ಯಾವುದೇ ವಿಚಾರದಲ್ಲಿ ನಮ್ಗೆ ಆಶೀರ್ವಾದ ಮಾಡೋದಿಲ್ಲ ಎಂಬುದಾಗಿ ಎಲೆನ್ ವೈಟ್ ಅವರು ಬರೀತಾರೆ. ಇವತ್ತು ಸಭೆಗಳು ಬೆಳೀತಾ ಇದೆ, ಸಭೆಯಲ್ಲಿ ಸತ್ಯವೇದ ಹೇಳೋ ಪ್ರಕಾರ ಗೋಧಿಯು ಬೆಳೀತಾ ಇದೆ, ಹಣಜಿಯು ಬೆಳೀತಾ ಇದೆ. ನಾವು ಸಭೆಯಲ್ಲಿ ಫಲಭರಿತವಾದಂತ ದ್ರಾಕ್ಷಿ ಬಳ್ಳಿಗಳಾಗೋ, ಫಲಭರಿತವಾದಂತ ಬೆಳೆಗಳಾಗೋ, ಸಭೆಯ ಜೀರ್ಣೋದ್ಧಾರಕ್ಕಾಗೋ, ಆ ಸಭೆಯ ಸುತ್ತಮುತ್ತ ಇರತಕ್ಕಂತ ಊರುಗಳಿಗೆ, ಹಳ್ಳಿಗಳಿಗೆ, ನಗರಗಳಿಗೆ ನಾವು ಬೆಳಕನ್ನಾಗೋ ನಾವಿದ್ದೀವ ಅನ್ನುವಂಥದ್ದನ್ನ ಈ ಮುಂಚಾನೆ ವೇಳೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ನಾನು ನನ್ನ ಸಭೆಗೆ ಗೋಧಿಯಾಗಿ ಇದ್ದೀನಾ? ನಾನು ನನ್ನ ಮನೆಯಲ್ಲಿ ಗೋಧಿಯಾಗಿದ್ದೀನಾ? ನಾನು ನನ್ನ ಸುತ್ತಮುತ್ತ ಸಮಾಜದಲ್ಲಿ ಗೋಧಿಯಾಗಿದ್ದೀನಾ ಅಥವಾ ಹಣಜಿಯಾಗಿದ್ದೀನಾ ಅಂತ ನಾನು ಯೋಚನೆ ಮಾಡ್ಬೇಕು. ಏಕೆಂದ್ರೆ ಸ್ವಾಮಿ ಹೇಳ್ತಾನೆ, ಹಣಜಿನೂ ಬೆಳಿಲಿ, ಗೋಧಿನೂ ಬೆಳಿಲಿ, ಒಂದು ತಕ್ಕ ಸಮಯ ಬರುತ್ತೆ, ಆ ತಕ್ಕ ಸಮಯದಲ್ಲಿ ನಾನು ಗೋಧಿಯನ್ನ ತೆಗೆದುಕೊಳ್ತೇನೆ, ಹಣಜಿಯನ್ನು ಸುಡ್ತೇನೆ ಅಂತ. ಈಗ ನಮ್ಮ ಸಭೆಗಳಲ್ಲಿ ಆಗ್ತಾ ಇರತಕ್ಕಂಥ ವ್ಯತ್ಯಾಸಗಳು, ಆಗ್ತಾ ಇರತಕ್ಕಂಥ ಅನ್ಯಾಯಗಳು, ಅನಾಚಾರಗಳು ಎಲ್ಲವನ್ನ ನಾವು ಕಂಡಾಗ ಸತ್ಯವಂತನು ಸಹ ಅಸತ್ಯವಾಗಿ ನಡೆಯುವಂತ ಒಂದು ಆಲೋಚನೆಗೆ ಮುಂದಾಗ್ತಾನೆ. ಅಸತ್ಯ ನಡೀತಾ ಇದೆ, ಸತ್ಯವಂತನಲ್ಲಿ ನಿಂತಿದ್ದಾನೆ, ಆದ್ರೆ ಆತನ ಉದ್ದೇಶ, ಅರೆ ಇಷ್ಟು ಸತ್ಯವಾಗಿದ್ದಂತ ವ್ಯಕ್ತಿ ಇವತ್ತು ಅಸತ್ಯವಾಗಿ ನಿಂತಿದ್ದಾನಲ್ಲ, ಇನ್ನು ನಾವೆಷ್ಟರವರು ಎಂಬುದಾಗಿ ಅವ್ರಿಗೆ ಅವರೇ ತೂಕ ಮಾಡಿಕೊಂಡು ಅವರಲ್ಲಿರ್ತಕ್ಕಂಥ ನಂಬಿಕೆಯನ್ನ, ಸತ್ಯವನ್ನ, ಭಯಭಕ್ತಿಯ ಜೀವಿತವನ್ನ ಬಿಡುವಂತ ಆಲೋಚನೆಗಳು ಅನೇಕರ ಮನಸ್ಸುಗಳಲ್ಲಿ ಇವತ್ತು ಮೂಡ್ತಾ ಇದೆ. ಪ್ರಿಯರೇ, ಗೋಧಿ, ಹಣಜಿ ಈ ಎರಡರ ವಿಚಾರಗಳಲ್ಲಿ ದೇವರು ಯಾವುದನ್ನ ಇಷ್ಟಪಡ್ತಾನೆ, ದೇವರು ಯಾವುದನ್ನ ತನ್ನ ಜರಡಿಗೆ ಹಾಕೊಳ್ತಾನೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಜರಡಿಗೆ ಹಾಕೊಂಡು ತೂರಿದಾಗ ಉಳಿಯುವಂಥದ್ದು ಕೇವಲ ಗಟ್ಟಿ ಕಾಳು ಮಾತ್ರ. ಇದು ಜರಡಿ ಮಾಡುವಂತ ಕಾಲ. ಜರಡಿ ಆಗ್ತಾ ಇದೆ ಕೂಡ. ಕುಟುಂಬಗಳಲ್ಲಿ ಜರಡಿ ಹಿಡಿತಾ ಇದ್ದಾರೆ, ಸಭೆಗಳಲ್ಲಿ ಜರಡಿ ಹಿಡಿತಾ ಇದ್ದಾರೆ, ಸಮಾಜಗಳಲ್ಲಿ ಜರಡಿ ಹಿಡಿತಾ ಇದ್ದಾರೆ. ನಾವು ಗಟ್ಟಿ ಕಾಳಾಗಿದ್ದೀವ? ತೆರೆಗಲೋಪಾದಿಯಲ್ಲಿ ನಾವಿದ್ದೀವ? ನಾವು ಎಲ್ಲಿ ನಿಂತಿದ್ದೇವೆ? ಒಮ್ಮೆ ಜೋರಾಗಿ ಗಾಳಿ ಬಂದಾಗ ನಾವೆಲ್ಲಿ ಹೋಗಿ ಬೀಳ್ತೇವೆ? ಪ್ರಿಯರೇ, ಇಷ್ಟು ವರ್ಷಗಳಾಗಿದೆ, ತಲೆಮಾರುಗಳಿಂದ ನಾವು ಅಡ್ವೆಂಟಿಸ್ಟ್ರು, ತಲೆಮಾರುಗಳಿಂದ ಕ್ರೈಸ್ತರು, ಎಷ್ಟೋ ವರ್ಷಗಳಿಂದ ಸತ್ಯವೇದ ಓದ್ತಾ ಇದ್ದೇವೆ. ಆದ್ರೆ ಗೋಧಿಯ ಹಾಗೆ ನಾನು ಫಲ ಕೊಡ್ತಾ ಇಲ್ಲ, ಗೋಧಿ ಹಾಗೆ ಗಟ್ಟಿಯಾಗಿ ನಾನು ನಿಲ್ತಾ ಇಲ್ಲ. ಸಣ್ಣ ಪುಟ್ಟ ಆಸೆ ಆಮಿಷಗಳಿಗೆ, ಆಕಾಂಕ್ಷೆಗಳಿಗೆ, ಶೋಧನೆಗಳಿಗೆ ನಾನು ಇನ್ನೂ ಒಳ ಬೀಳ್ತಾ ಇದ್ದೇನೆ.
ದೇವರಿಗೆ ನನ್ನ ಜೀವಿತವನ್ನು ಸರಿಯಾಗಿ ಒಪ್ಪಿಸಿಕೊಡ್ತಾ ಇಲ್ಲ ಅನ್ನೋದಾದ್ರೆ ಒಮ್ಮೊಮ್ಮೆ ನೆನೆಸಿಕೊಂಡ್ರೆ ನಮಗೆಷ್ಟು ಬೇಸರ ಆಗುತ್ತೆ. ಆದ್ರೆ ಪ್ರತಿದಿನ ನಮಗೋಸ್ಕರ ಚಿಂತೆ ಮಾಡುವಂತ ದೇವರಿಗೆ ಇನ್ನೆಷ್ಟು ಬೇಸರ ಆಗ್ಬಾರ್ದು. ಜರಡಿ ಹೇಳಿದ್ರೆ ಏನು ಪಾಸ್ಟರ್? ಈ ಅಂತ್ಯದ ದಿನಮಾನಗಳಲ್ಲಿ ದೇವರು ನಮ್ಮೆಲ್ಲರನ್ನ ಒಂದು ಜರಡಿ ಹಿಡಿಯುವ ಹಾಗೆ. ಏನು ಜರಡಿ? ಈಗ ನಾವು ರಾಗಿಯನ್ನು, ಹಕ್ಕಿಯನ್ನು ಜರಡಿ ಹಿಡಿತೇವೆ. ಒಂದು ಉತ್ತಮವಾದಂಥದ್ದು ಜರಡಿಯಲ್ಲಿ ಉಳಿತದೆ, ಅದು ಗಾಳಿಯಲ್ಲಿ ತೂರುವಂಥದ್ದು. ಅಂದ್ರೆ ಅದು ಜರಡಿಯಲ್ಲಿ ಗಟ್ಟಿಯಾದ ಕಾಳು ಮಾತ್ರ ನಿಲ್ತದೆ. ಅದು ಯಾವುದು ಫಲವಿಲ್ಲ, ಅದು ಯಾವುದು ತಪ್ಪಾಗಿದೆ, ಅಥವಾ ಯಾವುದು ಈ ಲೋಕಕ್ಕೆ ನಾವು ಸೀಮಿತವಾಗಿದ್ದೇವೆ, ಈ ಎಲ್ಲ ಆಲೋಚನೆಗಳು ಈ ಸಂದರ್ಭಗಳಲ್ಲಿ ನಾವು ಹೊರಗಡೆ ಹಾಕೋಬೇಕು. ನಾವು ದೇವರ ಮುಂದೆ ಆ ಜರಡಿಯನ್ನ ಹಿಡಿದಾಗ ಗಟ್ಟಿಯ ಕಾಳಾಗಿ ನಾವು ದೇವರ ಮುಂದೆ ಬರಬೇಕೇ ವಿನಃ ಜೊಳ್ಳಾಗಿ ಟೊಳ್ಳಾಗಿ ಇರತಕ್ಕಂತ ಫಲವಾಗಿ ನಾವು ದೇವರ ಮುಂದೆ ಕಾಣಿಸ್ಕೊಳ್ಬಾರ್ದು. ಆ ಗಟ್ಟಿ ಕಾಳು ಮಾತ್ರ ಪ್ರಯೋಜನಕ್ಕೆ ಬರ್ತದೆ, ಅದು ಅಡುಗೆಗೆ ಉಪಯುಕ್ತ ಆಗ್ತದೆ. ಅದೇ ರೀತಿಯಾಗಿ ಗಟ್ಟಿಯಾಗಿ ನಮ್ಮ ನಂಬಿಕೆಯಿಂದ ನಮ್ಮ ಭಯಭಕ್ತಿಯ ಜೀವಿತವನ್ನ ಕ್ರಿಸ್ತನಿಗೆ ತೋರಿಸಿದರೆ ದೇವರು ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಸೇರಿಸಿಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಈ ಅಂತ್ಯದ ದಿನಮಾನಗಳು ನಮ್ಮನ್ನ ಹೇಗೆ ದೇವರು ಪರೀಕ್ಷೆ ಮಾಡ್ತಾ ಇದ್ದಾನೆ, ಅಥವಾ ಸೈತಾನಿಗೆ ನಮ್ಮ ಜೀವಿತಗಳನ್ನು ಹೇಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲೆನ್ ವೈಟ್ ಅವರು ಬರೀತಾರೆ, ಈ ಜರಡಿ ಹಿಡಿಯುವಂತ ಈ ಸಮಯ ಅಂದ್ರೆ ದೇವರ ಅಥವಾ ಸೈತಾನನ ಅಥವಾ ಪರಲೋಕನ ಅಥವಾ ಈ ಲೋಕನ ಅನ್ನುವಂತ ವಿಚಾರಗಳಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ಳುವಂತ ಈ ಸಮಯದಲ್ಲಿ ನಮ್ಮ ನಡೆ ಹೇಗಿರ್ಬೇಕು ಎಂಬುದಾಗಿ ಟೆಸ್ಟಿಮನೀಸ್ ಫಾರ್ ದ ಚರ್ಚ್ ವಾಲ್ಯೂಮ್ 6 ಅಲ್ಲಿ ಎಲೆನ್ ವೈಟ್ ಅವರು ಬರೀತಾರೆ, ಸತ್ಯ ಗೊತ್ತಿದ್ದು ಅದರಂತೆ ನಡೆಯದೆ, ಸತ್ಯಕ್ಕೆ ತಕ್ಕ ಹಾಗೆ ಕೆಲಸ ಮಾಡದೆ, ಸತ್ಯಕ್ಕೆ ವಿಧೇಯರಾಗದೆ ಇರುವವರನ್ನ ದೇವರು ಕ್ಷಮಿಸೋದಿಲ್ಲ ಅಂತ. ಇದು ಜರಡಿ ಹಿಡಿಯುವಂತ ಕಾಲ. ನಮಗ್ ಸತ್ಯ ಗೊತ್ತು, ಅದರಂತೆ ನಡಿಬೇಕು ಅಂತ ಗೊತ್ತು, ಸತ್ಯಕ್ಕೆ ತಕ್ಕ ಹಾಗೆ ಕೆಲಸ ಮಾಡ್ಬೇಕು ಅಂತ ಗೊತ್ತು, ದೇವರಿಗೆ ವಿಧೇಯರಾಗಿ ನಡಿಬೇಕು ಅಂತ ಗೊತ್ತು. ಆದ್ರೆ ಈ 4 ಅಂಶಗಳನ್ನ ನಾನು ನೀವು ಮಾಡ್ತಾ ಇಲ್ಲ. ಕೆಲವೊಮ್ಮೆ ಮಾಡ್ತೇವೆ, ಕೆಲವೊಮ್ಮೆ ಕೈ ಚೆಲ್ಕೊಡ್ತೇವೆ. ಆದ್ರೆ ಸ್ವಾಮಿ ಹೇಳ್ತಾರೆ, ಸತ್ಯ ಗೊತ್ತಿದ್ದು ಅದರಂತೆ ನಡೆದು ಅದಕ್ಕೋಸ್ಕರ ಕೆಲಸ ಮಾಡಿ. ಏನ್ ಮಾಡ್ತಾ ಇದ್ದಿ ಚಳಿ ಒಳಗಡೆ? ಯಾರ್ದೋ ಪಾಪಿ ನನ್ನ. ಓಕೆ, ಸತ್ಯ ಗೊತ್ತಿದ್ದು ಅದರಂತೆ ನಾವು ನಡೆದು ಅದಕ್ಕಾಗಿ ಕೆಲಸ ಮಾಡಿ ದೇವರಿಗೆ ವಿಧೇಯರಾಗಿ ಇರುವವರಿಗೆ ಮಾತ್ರ ದೇವರಲ್ಲಿ ಕ್ಷಮೆ, ಪರಲೋಕ ರಾಜ್ಯಕ್ಕೆ ಹಾದಿ. ಇದನ್ನ ನಾವು ಇವತ್ತು ಮನಸ್ಸಿಗೆ ತೆಗೆದುಕೊಳ್ಳಬೇಕಾಗಿದೆ. ಈ ಜರಡಿ ಅನ್ನುವಂಥದ್ದು ಅದಕ್ಕೆ ಇನ್ನೊಂದು ಪರ್ಯಾಯ ಪದಗಳಲ್ಲಿ ಹೇಳೋದಾದ್ರೆ, ಸಭೆಗಳಲ್ಲಿ ಹಿಂಸೆಗಳು, ಸಭೆಗಳಲ್ಲಿ ಶೋಧನೆಗಳು. ಈ ಸಭೆಗಳಲ್ಲಿ ಹಿಂಸೆಗಳು ಆಗದೇ ಇದ್ರೆ, ಹಿಂಸೆಗಳಂದ್ರೆ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಇದ್ದ ಸಂದರ್ಭದಲ್ಲಿ ಶಿಷ್ಯರೆಲ್ಲರೂ ಸಹ ಯೇಸು ಸ್ವಾಮಿಯನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೇ ಇಲ್ಲ, ಸತ್ಯಕ್ಕೆ ಸರಿಯಾಗಿ ನಡೆದುಕೊಳ್ಳಿಲ್ಲ. ಯೇಸು ಸ್ವಾಮಿ ಪರಲೋಕ ಆರೋಹಣ ಆದ ನಂತರ ಶಿಷ್ಯರೆಲ್ಲರೂ ಸಹ ತೆಗೆದುಕೊಂಡಂತ ಒಂದು ದೊಡ್ಡ ತೀರ್ಮಾನ, ಇನ್ನು ಮುಂದೆ ನಾವು ಜೀವಿಸುವುದಾದರೆ ಕ್ರಿಸ್ತನಿಗೆ ಸಾಯುವುದು ಲಾಭವೇ ಎಂಬುದಾದಂತ ಆಲೋಚನೆಗೆ ತಮ್ಮ ಜೀವಿತಗಳನ್ನು ಒಪ್ಪಿಸಿಕೊಟ್ಟ ನಂತರ ಅವರಿಗೆ ಬಂದಂತ ಶೋಧನೆಗಳು, ಅವರು ಎದುರಿಸಿದಂತ ಕಷ್ಟಗಳು, ಕಾಯಿಲೆಗಳು, ಸಮಸ್ಯೆಗಳು ಅನೇಕ ರೀತಿಯಲ್ಲಿ. ಆದರೆ ಅದು ಅವರನ್ನ ಶುದ್ಧ ಮಾಡ್ತು, ಅದು ದೇವರಿಗೆ ಹತ್ತಿರವಾಗಿ ನಿಲ್ಲಿಸ್ತು. ಈ ಅಂತ್ಯದ ದಿನಮಾನಗಳಲ್ಲಿ ನಮ್ಮಲ್ಲಿ ಹಿಂಸೆಗಳು ಬರಬಹುದು, ಕುಟುಂಬಗಳಲ್ಲಿ ಪಕ್ಷಪಾತಗಳು ಬರಬಹುದು, ಕುಟುಂಬಗಳಲ್ಲೇ ನಮಗೆ ವಿರೋಧವಾಗಿ ಬರಬಹುದು. ನೀನೇನ್ ದೊಡ್ಡ ನೀತಿವಂತನಾ, ನೀನು ಪ್ರಸಂಗ ಮಾಡ್ತೀಯ, ನೀನ್ ಸತ್ಯವೇದ ಹೋಗ್ತೀಯ, ನೀನ್ ಪ್ರಾರ್ಥನೆ ಮಾಡ್ತೀಯ ಅಂದ ಮಾತ್ರಕ್ಕೆ ನೀನೇನು ನೀತಿವಂತನಾಗಿ ನೀನು ನಡೀತಾ ಇದೆಯಾ ಅಂತ ನಮ್ಮಲ್ಲೇ ಟೀಕೆಗಳು ಬರಬಹುದು. ಪ್ರಿಯರೇ, ಈಗ ತಾನೇ ನಾನು ಹೇಳಿದಂತ ಒಂದು ಸ್ಪಿರಿಟ್ ಆಫ್ ಪ್ರಾಫೆಸಿ, ಆ ಒಂದು ಆಲೋಚನೆ, ಸತ್ಯ ನನಗೆ ಗೊತ್ತು, ಅದರಂತೆ ನಾನು ನಡೀತೀನಿ, ಅದಕ್ಕೋಸ್ಕರ ಕೆಲಸ ಮಾಡ್ತೀನಿ, ದೇವ್ರಿಗೆ ವಿಧೇಯರಾಗಿ ನಡೀತೀನಿ, ಇಷ್ಟು ಮಾತ್ರ ನಾವು ಮಾಡೋದಾದ್ರೆ ಅನೇಕ ಕಡೆ ವೈರತ್ವ ಬೆಳಿಬಹುದು, ಕುಟುಂಬಗಳಲ್ಲೂ, ಸಭೆಗಳಲ್ಲೂ, ಸಮಾಜದಲ್ಲೂ. ಆದ್ರೆ ಕ್ರಿಸ್ತನು ಎಂಬುದಾಗಿ ಬಂದಾಗ, ನಾನು ಕ್ರಿಸ್ತನಿಗೆ ನನ್ನ ಜೀವಿತ ಒಪ್ಪಿಸಿಕೊಡ್ಬೇಕು ಅನ್ನೋದಾದ್ರೆ ಎಲ್ಲ ಹಿಂಸೆಗಳನ್ನ ಸಹಿಸ್ಕೊಳ್ತೇನೆ, ಎಲ್ಲ ಹಿಂಸೆಗಳನ್ನ ದಾಟ್ತೇನೆ, ನಾನು ಶುದ್ಧಗೊಳಿಸ್ಕೊಳ್ತೇನೆ, ನಾನು ಮುಂದೆ ಹೋಗ್ತೇನೆ. ಹೀಗಾಗಿ ನಮ್ಮ ಈ ಅಂತ್ಯದ ದಿನಮಾನಗಳಲ್ಲಿ ಮೇಲ್ನೋಟಕ್ಕೆ ಇವತ್ತು ನಮ್ಮ ಆಲೋಚನೆಗಳನ್ನ ನಾವು ಇಟ್ಟುಕೊಳ್ಳದೆ, ಮೇಲ್ನೋಟಕ್ಕೆ ನಾವು ಸಭೆಗಳಿಗೆ ಹೋಗದೆ, ಮೇಲ್ನೋಟದ ನಂಬಿಕೆಯನ್ನು ಇಟ್ಟುಕೊಳ್ಳದೆ, ಮೇಲ್ನೋಟದ ಜೀವಿತವನ್ನ ನಾವು ಜೀವಿಸದೆ, ಇದು
ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ, ಬುದ್ಧಿಯಿಂದ ನಾವು ಕ್ರಿಸ್ತನನ್ನ ಪ್ರೀತಿಸುವಂತ ಮನಸ್ಸನ್ನ ಕೊಡ್ಬೇಕಂತೆ. ಹೇಗೆ ಮೇಲ್ನೋಟಕ್ಕೆ ನಾವು ಸಭೆಗೆ ಹೋಗ್ತೀವಿ ಅಂದ್ರೆ ಹೇಗೆ, ಏನಿದ್ರ ಅರ್ಥ ಅನ್ನೋದಾದ್ರೆ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ ಹೇಳುತ್ತೆ, ನಾಚಿಕೆ ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನ ನಾವು ಮೊದಲು ಬಿಟ್ಟು ಬಿಡಬೇಕು ಅಂತ. ಮೇಲ್ನೋಟಕ್ಕೆ ಸಭೆಗೆ ಹೋಗೋರು ಅಂದ್ರೆ ವಾರ ಎಲ್ಲ 6 ದಿನಗಳು ನಮ್ಮದು, 7ನೇ ದಿನ ಮಾತ್ರ ಸ್ವಾಮಿದು ಅಂತ ತಿಳ್ಕೊಳ್ಳೋರು ಅಲ್ಲ. 7 ದಿನ ಸ್ವಾಮಿದೆ, 7ನೇ ದಿನ ನಾವು ಸಭೆಗೆ ಹೋಗ್ತೀವಿ. 6 ದಿನ, 1 ದಿನ ನಾವು ಸಭೆಯಲ್ಲಿ ಕೇಳುವಂತ ವಾಕ್ಯಕ್ಕೆ ಅನುಗುಣವಾಗಿ 6 ದಿನ ನಡೀತೇವೆ. ಅದು ನಡೀದೇ ಇದ್ರೆ 6 ದಿನಗಳು ಅದು ನನ್ನದು, ನಾನು ಇಷ್ಟ ಬಂದಾಗ ನಾನು ನಡೀತೀನಿ, ದುಡ್ಡು ನಾನು ಇಷ್ಟ ಬಂದಾಗ ಖರ್ಚು ಮಾಡ್ತೀನಿ, ಸಮಯ ನಾನು ಇಷ್ಟ ಬಂದಾಗ ಖರ್ಚು ಮಾಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಪ್ರಾರ್ಥನೆಗೆ ಅವಶ್ಯಕತೆ ಕೊಡಲ್ಲ, ನಾನು ಕೊಡದೆ 7ನೇ ದಿನ ಮಾತ್ರ, ನಾನು ಇಷ್ಟ ಬಂದಂಗೆ 6 ದಿನ ನಂದು ಎಂಬುದಾಗಿ ನಾವು ಯೋಚನೆ ಮಾಡಿದ್ರೆ ಅದು ಮೇಲ್ನೋಟಕ್ಕೆ ಸಭೆಗೆ ಹೋಗುವವರು ಮತ್ತು ಮೇಲ್ನೋಟಕ್ಕೆ ಜನ ನೋಡ್ಲಿ ಎಂಬುದಾಗಿ ನಾವು ನಂಬಿಕೆನ ವ್ಯಕ್ತಪಡಿಸುವಂತ ವ್ಯಕ್ತಿಗಳಾಗ್ತೇವೆ. ಇವತ್ತು ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಪೂರ್ಣ ಹೃದಯ, ಪ್ರಾಣ, ಶಕ್ತಿಯಿಂದ ಕ್ರಿಸ್ತನನ್ನ ಪ್ರೀತಿಸುವುದಾದ್ರೆ ನಾಚಿಕೆ ಹುಟ್ಟಿಸುವಂತ ಗುಪ್ತ ಪಾಪಗಳು, ಗುಪ್ತ ಕಾರ್ಯಗಳನ್ನ ಮೊಟ್ಟ ಮೊದಲನೇದಾಗಿ ನೀವು ಬಿಡ್ತೇವೆ. ಗುಪ್ತ ಪಾಪಗಳು ನನಗೆ ಮಾತ್ರ ಗೊತ್ತು, ದೇವರಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. ಆದ್ರೆ ಬೇರೆಯವ್ರಿಗೆ ಗೊತ್ತಾದ್ರೆ ಅದು ಅವಮಾನ. ಇವತ್ತಲ್ಲ ನಾಳೆ ನಾವು ಮಾಡುವಂತ ಎಲ್ಲಾ ಗುಪ್ತ ಕಾರ್ಯಗಳು ಹೊರಗಡೆ ಬಂದೇ ಬರುತ್ತೆ. ಅದು ಬರೋದ್ಕಿಂತ ಮುಂಚೆ ದೇವರಲ್ಲಿ ನಾವೇ ಮೊಣಕಾಲೂರಿ ಪಶ್ಚಾತ್ತಾಪದ ಹೃದಯದಿಂದ, ಸ್ವಾಮಿ ನನ್ನಲ್ಲಿ ಇಂಥ ಕೆಟ್ಟ ಆಲೋಚನೆ ಇದೆ, ಕೆಟ್ಟ ಮನಸ್ಸಿದೆ, ಕೆಟ್ಟ ಮಾತಿದೆ, ಕೆಟ್ಟ ಜೀವನ ಇದೆ, ಇದರಿಂದ ನಾನು ಹೊರಗಡೆ ಬರ್ಲಿಕ್ಕೆ ನಿನ್ನ ಶಕ್ತಿಯನ್ನು ಕೊಡಪ್ಪ, ನಿನ್ನ ಪವಿತ್ರಾತ್ಮನನ್ನ ನಡೆಸು ಎಂಬುದಾಗಿ ನಾನು ಕೇಳಿ ನನ್ನನ್ನು ನಾನು ಪರಿವರ್ತನೆ ಮಾಡಿಕೊಂಡು ಶುದ್ಧ ಹೃದಯವನ್ನು ಹೊಂದಿಕೊಂಡ್ರೆ ನಮಗೆ ಅವಮಾನ ಇರಲ್ಲ. ಮೇಲ್ನೋಟಕ್ಕೆ ಮಾತ್ರ ನಾನು ಸಭೆಗೆ ಹೋಗಲ್ಲ, ಪೂರ್ಣ ಹೃದಯದಿಂದ ಸಭೆಗೆ ಹೋಗ್ತೇನೆ, ಪೂರ್ಣವಾಗಿ ನಂಬ್ತೇನೆ. ಅದರ ವಾಕ್ಯ ಮುಂದುವರೆದ ಭಾಗದಲ್ಲಿ ಹೇಳುತ್ತೆ, ತಂತ್ರದಲ್ಲಿ ನಡೆಯದೆ ದೇವರ ವಾಕ್ಯವನ್ನ ಕೆಡಿಸದೆ ಸತ್ಯವನ್ನ ಪರಿಷ್ಕಾರವಾಗಿ ಬೋಧಿಸುತ್ತಾ ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಿಸಿಕೊಡಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ ಅಂತ. ನಾವು ನಮ್ಮ ಆಲೋಚನೆಗಳನ್ನ ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ. ನಾನು ನೀವು ಈ ಉದಯ ಕಾಲದಲ್ಲಿ ಎಲ್ಲಿ ನಿಂತಿದ್ದೇವೆ? ಗೋಧಿ ಕಾಳಾಗಿ ನಿಂತಿದ್ದೇವ? ಹಣಜಿಯಾಗಿ ನಿಂತಿದ್ದೇವ? ಆ ಜರಡಿ ಹಿಡಿಯುವಂತ ಸಂದರ್ಭದಲ್ಲಿ ನಾನು ಗಟ್ಟಿ ಕಾಳಾಗಿ ನಂಬಿಕೆಯಿಂದ, ದೃಢ ಮನಸ್ಸಿನಿಂದ, ಈ ಲೋಕದ ಎಲ್ಲ ಆಲೋಚನೆಗಳು, ಆಸೆ ಆಕಾಂಕ್ಷೆಗಳಿಂದ ನನ್ನ ಮನಸ್ಸನ್ನ ಕೊಡದೆ ನನ್ನ ಕುಟುಂಬವನ್ನ ನಾನು ಕ್ರಿಸ್ತನಲ್ಲಿ ಇಟ್ಟುಕೊಂಡಿದ್ದೇನಾ? ಗಟ್ಟಿಯಾಗಿ ನಾನು ದೇವರಲ್ಲಿ ನಿಂತಿದ್ದೇನಾ? ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಕೆಯನ್ನ ಎಲ್ಲ ಸಂದರ್ಭದಲ್ಲೂ ಸಹ ನಾನು ಅದನ್ನ ಮಾಡ್ತಾ ಇದ್ದೇನಾ? ಅಥವಾ ಕೇವಲ ಲೋಕಾರೂಢಿಯಾಗಿ ಜನರು ಮಾಡುವಂತ ಕೆಲಸದ ರೀತಿಯಲ್ಲಿ ಕೇವಲ 7ನೇ ದಿನ ಮಾತ್ರ ಸಭೆಗೆ ಬಂದು ನಾನು ದೇವರನ್ನ ಕೊಂಡಾಡ್ತಾ ಇದ್ದೇನಾ? ದೇವರು ಕೊಟ್ಟಂತ ಎಲ್ಲ ಸಮಯ 24 ಗಂಟೆ 7 ದಿನ ಅದು ದೇವರಿಗೋಸ್ಕರ ನಾವು ಮುಡಿಪಾಗಿಡೋಣ. ವೈಯಕ್ತಿಕ ಕೆಲಸ ಮಾಡ್ತಾ ಇರ್ತೇನೆ, ಶಾಲೆಗಳಲ್ಲಿ ಕೆಲಸ ಮಾಡ್ತೇನೆ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತೇನೆ, ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೇನೆ, ಆದ್ರೆ ದೇವರ ಮನಸ್ಸನ್ನು ಹೊಂದಿರಬೇಕು. ದೇವರ ಆಲೋಚನೆ ನಮ್ಮ ಮನಸ್ಸಲ್ಲಿ ಓಡಬೇಕು, ದೇವರ ರಾಗಗಳು ನಮ್ಮ ಮನಸ್ಸಲ್ಲಿ ಮೂಡಬೇಕು. ದೇವರ ವಾಕ್ಯದ ಆಲೋಚನೆಗಳು ನಮ್ಮ ಮನಸ್ಸಿಗೆ ಬಂದಾಗ ಪಾಪಕ್ಕೆ ನಾವು ದಾಸರಾಗೋದಿಲ್ಲ ಅಂತ ದೇವರ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಪ್ರಿಯರೇ, ಅನ್ಯರಿಗೆ ನಮ್ಮನ್ನ ನಾವು ಹೋಲಿಕೆ ಮಾಡ್ಕೊಳ್ಳೋದು ಬೇಡ, ಅಧಿಕಾರಿಗಳಿಗೆ ನಮ್ಮನ್ನ ನಾವು ಹೋಲಿಕೆ ಮಾಡ್ಕೊಳ್ಳೋದು ಬೇಡ, ಹಿರಿಯರಿಗೆ ನಾವು ನಮ್ಮನ್ನ ಹೋಲಿಕೆ ಮಾಡ್ಕೊಳ್ಳೋದು ಬೇಡ, ಯೌವನಸ್ತ್ರೀಗಳಿಗೆ ನಮ್ಮನ್ನ ನಾವು ಹೋಲಿಕೆ ಮಾಡ್ಕೊಳ್ಳೋದು ಬೇಡ. ನನಗೆ ದೇವರಿಗೆ ನಾವು ಹೋಲಿಕೆ ಮಾಡ್ಕೊಳ್ಳೋಣ. ದೇವರೇ, ನಿನಗೆ ನಾನು ಸರಿಯಾಗಿದ್ದೀನಪ್ಪ, ನನ್ನ ಆಲೋಚನೆಗಳು ಸರಿ ಇದೆಯಾ, ನನ್ನ ಮಾರ್ಗಗಳು ಸರಿ ಇದೆಯಾ, ನನ್ನ ಕೆಲಸ ಕಾರ್ಯಗಳು ಸರಿ ಇದೆಯಾ? ದೇವರಿಗೆ ಹೋಲಿಕೆ ಮಾಡ್ಕೊಳ್ಳೋಣ, ನಮ್ಮಲ್ಲಿ ಕರೆಕ್ಷನ್ಸ್ ಬರುತ್ತೆ. ದೇವರಿಗೆ ಹೋಲಿಕೆ ಮಾಡ್ಕೊಳ್ಳೋಣ, ನಮ್ಮಲ್ಲಿ ನಂಬಿಕೆ ಹೆಚ್ಚುತ್ತೆ. ದೇವರಲ್ಲಿ ಹೋಲಿಕೆ ಮಾಡ್ಕೊಳ್ಳೋಣ, ನಾವು ಆತ್ಮೀಕವಾದಂಥ ಜೀವಿತದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ತೇವೆ. ಮನುಷ್ಯರಲ್ಲಿ ಹೋಲಿಕೆ ಮಾಡ್ಕೊಂಡ್ರೆ ಒಂದು ಹೆಜ್ಜೆ ಹಿಂದೆ ಹೋಗ್ತೇವೆ. ದೇವರಿಗೆ ನಾವು ತಪ್ಪಿತಸ್ಥರಾಗಿ ನಿಂತ್ಕೊಳ್ತೇವೆ. ಪ್ರಿಯರೇ, ಈ ಉದಯ ಕಾಲದಲ್ಲಿ ನನ್ನ ಮತ್ತು ನಿಮ್ಮ ಜೀವನ ಮೂರ್ಖರ ಹಾದಿಯಲ್ಲಿ ಹೋಗದೆ ಬುದ್ಧಿವಂತರ ಮಾರ್ಗದಲ್ಲಿ ನಾವು ನಿಂತು ಮತ್ತೊಬ್ಬರಿಗೆ ನಾವು ಹೋಲಿಕೆಯನ್ನು ಮಾಡಿಕೊಳ್ಳದೆ, ಸತ್ಯ ನಮಗೆ ಗೊತ್ತಿದೆ, ಅದರಂತೆ ನಡಿಬೇಕು, ಅದು ನಮ್ಮ ಕರ್ತವ್ಯ. ಸತ್ಯಕ್ಕೋಸ್ಕರ ಕೆಲಸ ಮಾಡಬೇಕು, ಅದು ನಮ್ಮ ಕರ್ತವ್ಯ. ದೇವರಿಗೆ ಸದಾಕಾಲ ವಿಧೇಯರಾಗಿರ್ಬೇಕು, ಅದು ನಮ್ಮ ಕರ್ತವ್ಯ. ಇದನ್ನ ನಾವು ಮಾಡಿ ನಮ್ಮ ಪಾಪಗಳನ್ನ ಕಡಿಮೆ ಮಾಡಿಕೊಳ್ಳೋಣ, ಗುಪ್ತ ಕಾರ್ಯಗಳನ್ನ ಬಿಡೋಣ, ನಾಚಿಕೆ ಹುಟ್ಟಿಸುವಂತ ಎಲ್ಲ ಕೆಟ್ಟ ಕೆಲಸಗಳಿಂದ ನಾವು ಹೊರಗಡೆ ಬರೋಣ. ತಂತ್ರದಲ್ಲಿ ನಡೆಯದೆ ದೇವರ ವಾಕ್ಯವನ್ನ ಕೆಡಿಸದೆ ದೇವರಿಗೆ ಪರಿಷ್ಕಾರವಾಗಿ ನಮ್ಮ ಜೀವಿತಗಳನ್ನು ಒಪ್ಪಿಸಿಕೊಟ್ಟು ಈ ದಿನದ ಆಶೀರ್ವಾದವನ್ನ ದೇವರ ಪರಿಶುದ್ಧವಾದಂತ ಆ ಪರಲೋಕದಿಂದ ನಾವೆಲ್ಲರೂ ಸಹ ಹೊಂದಿ ಈ ದಿನಕ್ಕೆ ಮಾತ್ರವಲ್ಲದೆ ಕ್ರಿಸ್ತನ ಬರೋಣದವರೆಗೂ ನಮ್ಮ ಜೀವಿತಗಳನ್ನು ಒಪ್ಪಿಸಿಕೊಡುವಂತ ಆಶೀರ್ವಾದ ನಮ್ಮದಾಗಲಿ ಅನ್ನುವಂಥದ್ದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ಮಾತುಗಳನ್ನ ಆಶೀರ್ವದಿಸಲಿ. ಆಮೆನ್, ಆಮೆನ್.
ಧನ್ಯವಾದಗಳು. ಉತ್ತಮವಾದಂತಹ ಸಂದೇಶಕ್ಕಾಗಿ ಬೋಧಕರಾದಂತಹ ಪಾಸ್ಟರ್ ರವಿಚಂದ್ರ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ತಮ್ಮನ್ನ ಮಾಡುವಂತಹ ಸೇವೆಯನ್ನ ಆಶೀರ್ವಾದ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆಗಾಗಿ ಅನೇಕರಿದ್ದಾರೆ. ದಯಮಾಡಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಜೊತೆಯಲ್ಲಿ ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ತೇನೆ. ಪಾಸ್ಟ್ರೆ, ಹೇಳಿ. ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ಇಬ್ಬರು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ, ದೇವರಿಗೋಸ್ಕರ ನಾವು ಬಲವಾಗಿ ನಿಲ್ಲುವಂತೆ ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿ, ಅವರ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೆ ಸಹೋದರಿ ರೇಖಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಬೆಳಗಾಂ ಸಹೋದರಿ ರೇಖಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಬೇಬಿ ತಿಮ್ಮಯ್ಯ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಜೊತೆಗೆ ಸಹೋದರಿ ಶೈಲ ಬೆಂಜಮಿನ್ ಅವರ ಮೊಮ್ಮಗನು, ಅವರು ಆ ಮಗುವಿಗೆ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಕೇಳ್ಕೊಂಡಿರೋದ್ರಿಂದ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಹೋದರಿ ರೋಷಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಜೊತೆಗೆ ಮಂಜುಳಮ್ಮ, KP ರವಿ ಅವರ ತಾಯಿಯವರು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸುಮಾ ಅವರ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಬಳ್ಳಾರಿ ಮತ್ತು ಬನ್ನಿಮಟ್ಟಿ ಸಭೆಯ ಜೀರ್ಣೋದ್ಧಾರಕ್ಕಾಗಿ ಪ್ರಾರ್ಥನೆ ಮಾಡೋಣ. ಇವುಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಹಿರಿಯರಾದಂತಹ ಹೇಮಲತಮ್ಮ ಅವರು ಇದ್ದೀರಾ? ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಅವರಿಗೆ ಮೊಣಕಾಲು ನೋವು ಅಂತ ಪಾಸ್ಟರ್, ಹಾಗಾಗಿ ಪ್ರಾರ್ಥನೆ. ಶಿವಕುಮಾರ್ ಶಿವಕುಮಾರ್ ಅವರ ಮೊಣಕಾಲು ನೋವಿಗಾಗಿ ಪ್ರಾರ್ಥನೆ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದಯವಿಟ್ಟು ಹೆಸರುಗಳು ಜಾಸ್ತಿ ಇತ್ತು, ಹೇಳ್ತೀನಿ. ಎಲ್ಲಿಂದ ಮಾಡಿದ್ದೀರಾ? ಹೇಳಿ ಹೆಸರುಗಳು. ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿ, ಅವರ ಮಕ್ಕಳಿಗಾಗಿ ಪ್ರಾರ್ಥನೆ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ರೇಖಾ ಅವರು ಅವರ ಕುಟುಂಬದವರು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ರೋಜಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಬೇಬಿ ತಿಮ್ಮಯ್ಯ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಶೈಲ ಬೆಂಜಮಿನ್ ಅವರ ಮೊಮ್ಮಗನು, ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಹೇಳಿ ಫಸ್ಟ್. ಮಂಜುಳಮ್ಮ ಅವರ ಆರೋಗ್ಯಕ್ಕಾಗಿ, ಸುಮಾ ಅವರ ಸಂತಾನಕ್ಕಾಗಿ, ಬನ್ನಿಮಟ್ಟಿ ಮತ್ತು ಬಳ್ಳಾರಿ ಸಭೆಯ ಜೀರ್ಣೋದ್ಧಾರಕ್ಕಾಗಿ, ಆಲಯದ ಜೀರ್ಣೋದ್ಧಾರ. ಹಾಗೆ ಸಹೋದರ ಶಿವು ಅವರ ಮೊಣಕಾಲು ನೋವಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಂಡಿದ್ದಾರೆ. ನೆಕ್ಸ್ಟ್ ಇವರುಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಆಲಿಸುವ ಸೌಭಾಗ್ಯವನ್ನು ನಮ್ಮೆಲ್ಲರಿಗೆ ನೀನು ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಈ ಒಂದು ಮುಂಜಾನೆಯಲ್ಲಿ ಅಪ್ಪ ತಂದೆಯೇ, ಯಥಾರ್ಥವಾಗಿ ನಾವು ನಿನ್ನನ್ನ ಆರಾಧಿಸ್ಲಿಕ್ಕೆ ಬೇಕಾದ ಅಂಶಗಳನ್ನು
ನಿನ್ನ ಮುದ್ದು ಮಗನ ಬಾಯಿಂದ ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳಪ್ಪ. ಅಪ್ಪ ತಂದೆಯಾದ ದೇವರೇ, ಅನೇಕ ಸಂದರ್ಭಗಳಲ್ಲಿ ನಾವು ಎಡುತ್ತಾ ಇದ್ದೇವಪ್ಪ, ಎಡುವವರಾಗಿದ್ದೇವೆ ಸ್ವಾಮಿ. ಚಂಚಲ ಚಿತ್ತನಾದ ಮನುಷ್ಯನ ಜೀವಿತ ಅನೇಕ ಸಂದರ್ಭಗಳಲ್ಲಿ ಸ್ವಾಮಿ ಎಡರು ತೊಡರುಗಳಿಂದಾಗಿ ನಾನಾ ರೀತಿಯ ಗೊಂದಲಗಳಿಗೆ ಒಳಗಾಗುವಾಗ ಸ್ವಾಮಿ ಈ ರೀತಿಯಲ್ಲಿ ನಿನ್ನ ಎಚ್ಚರಿಕೆ ಗಂಟೆಯ ಮೂಲಕ ಸ್ವಾಮಿ ನಮ್ಮನ್ನ ಎಚ್ಚರಿಸುತ್ತಾ ಬರ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ತಂದೆಯಾದ ದೇವರೇ, ನಿನ್ನಲ್ಲಿ ದೃಢವಾಗಿ ನಿಂತು ನಿನ್ನ ಸನ್ನಿಧಿಯ ಮಕ್ಕಳಾಗಿ ಜೀವಿಸುವ ಹಾಗೆ ನಮ್ಮನ್ನ ನೀನು ಸ್ವೀಕರಿಸ್ಬೇಕಪ್ಪ. ತಂದೆಯಾದ ದೇವರೇ, ಈ ವಾಕ್ಯಗಳನ್ನ ಅನುಗ್ರಹಿಸಿದ ನಿನಗೆ ಕೋಟಿ ಸ್ತೋತ್ರ, ಕೃತಜ್ಞತೆಗಳಪ್ಪ. ನಿನ್ನ ಮುದ್ದು ಮಗನ ಮೂಲಕ ನಮಗೆ ಸಂದೇಶ ನೀಡಿದ್ದಕ್ಕಾಗಿ ಆ ಮಗನನ್ನು ಕೂಡ ನೀನು ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸಿ ನಿನ್ನ ಸುವಾರ್ತೆಯಲ್ಲಿ ಆ ಮಗನನ್ನು ಉಪಯೋಗಿಸಿ ನಡೆಸಪ್ಪ. ಮಗನ ಕುಟುಂಬವನ್ನ, ಸೇವೆಯನ್ನ ಹೆಚ್ಚೆಚ್ಚಾಗಿ ಬಲಪಡಿಸಪ್ಪ ಸ್ವಾಮಿ. ಅಂತ್ಯದ ದಿನಗಳ ಆರಂಭದಲ್ಲಿ ಸ್ವಾಮಿ ಇಂಥ ವಾಕ್ಯಗಳು ಬೇಕಿದೆಯಪ್ಪ. ಇದನ್ನ ಅರಿತುಕೊಳ್ಳಲಿಕ್ಕೆ ನಮ್ಮ ಮನಸ್ಸನ್ನು ಸಿದ್ಧಗೊಳಿಸಪ್ಪ ಸ್ವಾಮಿ. ಹಾಗೆಯೇ ಈ ಒಂದು ವೇದಿಕೆಯನ್ನ ಒದಗಿಸಿಕೊಟ್ಟಂತ ಪ್ರಿಯ ನಿನ್ನ ದಾಸರಾದ ಪಾಸ್ಟರ್ ರಾಜೂರವರನ್ನ ಹೆಚ್ಚಾಗಿ ಬಲಪಡಿಸಿ ಆಶೀರ್ವದಿಸಪ್ಪ ಸ್ವಾಮಿ. ಅವ್ರಿಗೆ ಬೇಕಾದ ಆತ್ಮಿಕ ಶಾರೀರಿಕ ಆರೋಗ್ಯ ಭಾಗ್ಯವನ್ನ ಕೊಟ್ಟು ನಡೆಸಪ್ಪ ಸ್ವಾಮಿ. ಅವರ ಕುಟುಂಬವನ್ನ ನಿನ್ನ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ಬಲಪಡಿಸು ಸ್ವಾಮಿ. ತಂದೆಯಾದ ದೇವರೇ, ಈ ದಿವಸದಲ್ಲಿ ಅನೇಕ ಕುಟುಂಬಗಳು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ವಾಕ್ಯವನ್ನ ಆಲಿಸಿವೆ. ಇದಕ್ಕಾಗಿ ಕೋಟಿ ಸ್ತೋತ್ರಗಳಪ್ಪ ಸ್ವಾಮಿ. ತಂದೆಯಾದ ದೇವರೇ, ಈ ಒಂದು ಎಚ್ಚರಿಕೆ ಸಂದೇಶವನ್ನ ಸ್ವೀಕರಿಸುವ ಮನಸ್ಸನ್ನ ಪ್ರತಿಯೊಬ್ಬೊಬ್ಬರಲ್ಲಿ ನೀನು ದಯಪಾಲಿಸಿಕೊಡಪ್ಪ ಸ್ವಾಮಿ. ಹಾಗೂ ತಂದೆ, ಈ ದಿನದ ಒಂದು ಊಟದಲ್ಲಿ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಅನೇಕ ಬೇಡಿಕೆಗಳನ್ನು ನಿನ್ನ ಮುದ್ದು ಮಕ್ಕಳು ಒಪ್ಪಿಸಿದ್ದಾರಪ್ಪ ಸ್ವಾಮಿ. ನಂಬಿಕೆಯಿಂದ ತಂದೆಯೇ ಆ ಒಂದು ಬೇಡಿಕೆಗಳನ್ನ ನಿನ್ನ ಸನ್ನಿಧಿಯಲ್ಲಿ ಇಡುವಾಗ ದಯಮಾಡಿ ನಮ್ಮ ಪಾಪಗಳನ್ನ ಮನ್ನಿಸಿ ತಂದೆಯೇ ಈ ಒಂದು ಬೇಡಿಕೆಗಳಿಗೆ ಸ್ವಾಮಿ ನೀನು ಮನ್ನಣೆ ನೀಡಪ್ಪ. ನಿನ್ನ ಕೃಪೆ ತೋರಿಸಪ್ಪ ಸ್ವಾಮಿ. ನಿನ್ನ ಕರುಣೆಯಿಂದ ಅಪ್ಪ ತಂದೆ, ಈ ಮಕ್ಕಳ ಒಂದು ಕಷ್ಟ, ನೋವು, ಸಂಕಟಗಳಿಂದ ಬಿಡುಗಡೆ ಮಾಡಿ ಇವರು ನಿನ್ನ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತ ನಿನ್ನ ಕೃಪಾಶೀರ್ವಾದ ನೀಡುವಡೆಯನೆ ಸ್ವಾಮಿ. ಸಹೋದರ ಜಾನ್ ಡೇವಿಡ್ಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನ ಮನಸ್ಸು ಅಲ್ಲಕಲ್ಲೋಲವಾಗದ ಹಾಗೆ ದೃಢ ವಿಶ್ವಾಸವನ್ನ ಕೊಡು ಸ್ವಾಮಿ. ಯಾವುದೇ ಕಷ್ಟ, ನೋವು, ಸಂಕಟ ಬಂದರೂ ಎದುರಿಸುವ ಶಕ್ತಿ ಕೊಡಪ್ಪ ಸ್ವಾಮಿ. ತಂದೆಯಾದ ದೇವರೇ, ಆ ಮಗನನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನಪ್ಪ. ಧೈರ್ಯಗೊಳಿಸಪ್ಪ. ನಿನ್ನ ಆತ್ಮನ ಬಲ ಕೊಡಪ್ಪ. ವಾಕ್ಯದ ಬಲದಿಂದ ತುಂಬಿಸಿ ನಡೆಸಪ್ಪ ಸ್ವಾಮಿ. ಈಗಾಗ್ಲೇ ಆ ಮಗನು ತನ್ನ ಕಷ್ಟಗಳನ್ನ ನಿವಾರಿಸಿಕೊಳ್ಳಲು ಮಾನಸಿಕ ನೆಮ್ಮದಿಗಾಗಿ ತಂದೆಯೇ ದಿನವೂ ನಿನ್ನ ಸನ್ನಿಧಿಗೆ ಬಂದು ನಿನ್ನಲ್ಲಿ ಭರವಸೆ ಇಟ್ಟು ನಿನ್ನನ್ನು ಆರಾಧಿಸ್ತಿರುವಾಗ ಆ ಮಗನ ಒಂದು ವಿಶ್ವಾಸವನ್ನ ಅಲುಗಾಡಿಸಲಿಕ್ಕೆ ಅವಕಾಶ ಕೊಡಬೇಡ ಸ್ವಾಮಿ. ಸೈತಾನನ ಶಕ್ತಿಗಳಿಂದ ದೂರ ಮಾಡಪ್ಪ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಹಾಗೂ ಮಗಳು ರೇಖಾಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗಳನ್ನು ಜೀವಿತರ ಸಂಖ್ಯೆಯಲ್ಲಿ ನೀನು ಉಳಿಸಿದ್ದೆ ಸ್ವಾಮಿ. ಆ ಮಗಳಿಗಾಗಿ ಮೊರೆ ಇಟ್ಟಾಗ ಆ ಮಗಳಿಗೆ ಜೀವದಾನ ಮಾಡಿದ್ದೀಯಲ್ಲಪ್ಪ. ಈಗ ಆ ಮಗಳ ಕಷ್ಟಗಳು ಸ್ವಾಮಿ ನಿನ್ನ ಸನ್ನಿಧಿಗೆ ಮುಟ್ಟಿದೆ ಸ್ವಾಮಿ. ದಯಮಾಡಿ ಆ ಮಗಳ ನೋವು, ಸಂಕಟಗಳಿಂದ, ಆ ಒಂದು ತೊಂದರೆಗಳಿಂದ ಬಿಡುಗಡೆ ಕೊಟ್ಟು ಆ ಮಗಳು ಆರೋಗ್ಯವಂತ ಮಗಳಾಗಿ ಜೀವಿಸುವ ಹಾಗೆ, ಆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ದೊರೆಯುವ ಹಾಗೆ ನಿನ್ನ ಕರುಣೆ ತೋರಿಸು ಸ್ವಾಮಿ. ಹಾಗೂ ಸಹೋದರಿ ರೋಜಾಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗಳಿಗೆ ಬೇಕಾದ ಆರೋಗ್ಯ ಭಾಗ್ಯವನ್ನ ದಯಪಾಲಿಸಿಕೊಡು ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ಬೇಬಿ ತಿಮ್ಮಯ್ಯ ಇದಕ್ಕೋಸ್ಕರವಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಈ ಮಗುವಿಗೆ ಯಾವ ರೀತಿಯಲ್ಲಿ ತೊಂದರೆ ಇದೆಯೋ
ಮಾತನ್ನ ನೀನು ನಿವಾರಿಸಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಸಹೋದರಿ ಶೈಲಾ ಬೆಂಜಮಿನ್ ಇವರ ಮೊಮ್ಮಗನನ್ನ ಸ್ವಾಮಿ ಇರುವಂತ ಜ್ವರದ ಪೀಡೆಯಿಂದ ಬಿಡುಗಡೆ ಕೊಡು ಸ್ವಾಮಿ. ತಂದೆಯಾದ ದೇವರೇ, ಆ ಮಗಳ ಸ್ವಾಮಿ ನಿನ್ನ ವಾಕ್ಯದಲ್ಲಿ ಕುಂದಿ ಹೋಗದ ಹಾಗೆ, ನಿನ್ನಿಂದ ದೂರ ಸರಿಯದ ಹಾಗೆ, ನಿನ್ನ ಆತ್ಮನ ಬಲವನ್ನ ಹೆಚ್ಚಿಸಿ ಪ್ರಾರ್ಥನೆಯ ಮೂಲಕ ಸ್ವಾಮಿ ಈ ಒಂದು ಕಷ್ಟದಿಂದ ಪಾರಾಗುವ ಹಾಗೆ ಆ ಮಗಳನ್ನು ಕೂಡ ನೀನು ಸಂತೈಸು ಸ್ವಾಮಿ. ಆ ಮುದ್ದು ಮಗುವನ್ನ ತಂದೆಯೇ ಜ್ವರದ ಒಂದು ಭೀತಿಯಿಂದ ಬಿಡುಗಡೆ ಮಾಡು ಸ್ವಾಮಿ. ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಹಾಗೂ ಸಹೋದರಿ ಮಂಜುಳಮ್ಮ ಈ ಮಗಳನ್ನ ಕೂಡ ನೀನು ಸಂತೈಸಪ್ಪ. ಆ ಮಗಳಿಗಿರುವಂತ ಎಲ್ಲ ಕಷ್ಟ ಬೇನೆಗಳಿಂದ ಅವಳನ್ನ ಬಿಡುಗಡೆಗೊಳಿಸಪ್ಪ ಸ್ವಾಮಿ. ಹಾಗೂ ಮಗಳ ಸುಮ ಈ ಮಗಳ ಸಂತಾನ ಭಾಗ್ಯಕ್ಕೋಸ್ಕರವಾಗಿ ಬೇಡ್ಕೊಳ್ತೇನೆ. ಹಾಗೂ ಸಹೋದರಿ ರಾಜೇಶ್ವರಿ ಅವರ ಮಗಳಿಗೂ ಕೂಡ ಸಂತಾನ ಭಾಗ್ಯಕ್ಕಾಗಿ ಬೇಡ್ತೇನಪ್ಪ. ಇನ್ನು ಅನೇಕ ಮಕ್ಕಳು ಸ್ವಾಮಿ ಸಂತಾನ ಭಾಗ್ಯಕ್ಕಾಗಿ ನಿನ್ನ ಮುಂದೆ ಪರಿತಪಿಸುತ್ತಿದ್ದಾರಪ್ಪ. ಆ ಮಕ್ಕಳನ್ನ ನೀನು ಮುಟ್ಟು ಸ್ವಾಮಿ. ಅವರ ಆಶಾ ಕಿರಣ ನೀನಾಗಿದ್ದು ಸ್ವಾಮಿ. ತಂದೆಯಾದ ದೇವರ ಆಶೆಗಳನ್ನ ಈಡೇರಿಸಿ ಆ ಕುಟುಂಬಗಳಲ್ಲಿ ಶಾಂತಿ ನೆಮ್ಮದಿಯನ್ನ ಹೊಸ ಬೆಳಕನ್ನ ನೀನು ದಯಪಾಲಿಸಿಕೊಡಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಹಾಗೂ ತಂದೆಯೇ, ಬನ್ನಿಮಟ್ಟಿ ಸಭೆ ಹಾಗೂ ಬಳ್ಳಾರಿ ಸಭೆಗಳ ಜೀರ್ಣೋದ್ಧಾರ ಕಾರ್ಯ ನಿನ್ನಿಂದ ಮಾತ್ರ ಸಾಧ್ಯ ಸ್ವಾಮಿ. ಅದಕ್ಕೆ ನಿನ್ನ ಪ್ರಸನ್ನತೆ ಬೇಕು ಸ್ವಾಮಿ. ತಂದೆಯಾದ ದೇವರೇ, ಮಕ್ಕಳು ಅನೇಕ ದಿನಗಳಿಂದ ಇದಕ್ಕಾಗಿ ಬೇಡಿಕೆ ಇಟ್ಟಿರುವಾಗ ಈ ಒಂದು ಬೇಡಿಕೆಯನ್ನ ಸ್ವಾಮಿ ನೀನು ಪೂರೈಸುವ ಆತನಾಗಿದ್ದಿ ಸ್ವಾಮಿ. ತಂದೆ, ನಂಬಿಕೆಯಿಂದ ನಿನ್ನಲ್ಲಿ ಮೊರೆ ಇಟ್ಟು ನಿನ್ನ ಮೂಲಕವಾಗಿ ಸ್ವಾಮಿ ಆ ಆಲಯವು ಕಟ್ಟೋಣವಾಗಿ ತಂದೆಯೇ ಅದರಲ್ಲಿ ಅನೇಕ ಆತ್ಮಗಳು ಕೂಡಿ ನಿನ್ನನ್ನು ಆರಾಧಿಸುವ ಕೃಪೆ ಮಾಡಿ ನಡೆಸಿ ಕಾಪಾಡಬೇಕಾಗಿ ನಿನ್ನ ಚಿತ್ತವನ್ನ ಅನುಗ್ರಹಿಸಪ್ಪ. ಅಪ್ಪ, ನಮ್ಮ ಆಲೋಚನೆಗಳಲ್ಲ, ನಿನ್ನ ಆಲೋಚನೆಯಂತೆ ನಿನ್ನ ಚಿತ್ತದಂತೆ ನೀನು ತಕ್ಕ ಸಮಯದಲ್ಲಿ ಈ ಕಾರ್ಯವನ್ನ ಈಡೇರಿಸಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ ತಂದೆಯೇ. ಹಾಗೂ ಸಹೋದರ ಶಿವು ಈ ಮಗನಿಗಿರುವಂತ ಮೊಣಕಾಲು ನೋವನ್ನು ಗುಣಪಡಿಸು ಸ್ವಾಮಿ. ತಂದೆಯೇ, ಆ ಮಗನ ಕಷ್ಟಗಳಿಂದ ಬಿಡುಗಡೆ ಕೊಡು. ಹಾಗೂ ಸಹೋದರಿ ಪದ್ಮಿನಿಗೋಸ್ಕರ ಅವಳ ಮಂಡಿ ನೋವನ್ನ ನೀನು ಗುಣಪಡಿಸಪ್ಪ ಸ್ವಾಮಿ. ಆ ಮಗಳ ಕಷ್ಟಗಳಿಂದ ಮಗಳಿಗೆ ಬಿಡುಗಡೆ ಕೊಡು ಸ್ವಾಮಿ. ಇದೇ ರೀತಿಯಲ್ಲಿ ಯಾವ್ಯಾವ ರೀತಿಯ ಕಷ್ಟ ತೊಂದರೆಗಳಲ್ಲಿ ನರಳ್ತಾ ಇದ್ದಾರೋ ನಮ್ಮ ಕ್ರೈಸ್ತ ಬಾಂಧವರು ಸ್ವಾಮಿ, ಎಲ್ಲರನ್ನ ನೀನು ನಿನ್ನ ಹಸ್ತದಲ್ಲಿಟ್ಟು ನಿನ್ನ ರೆಕ್ಕೆ ಮರೆಯಲ್ಲಿಟ್ಟು ಕಾಪಾಡಪ್ಪ. ಎಲ್ಲ ನೋವು ಸಂಕಟಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಹಾಗೂ ಸ್ವಾಮಿ ತಂದೆಯೇ, ಸಹೋದರ ಬಸವರಾಜ್ ಅವರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನು ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ವಾಕ್ಯವನ್ನ ಆಲಿಸುವಾಗ ಆ ಮಗನಿಗೆ ಬೇಕಾದ ಆತ್ಮನ ಬಲ ಕೊಟ್ಟು ಕುಟುಂಬವನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸು ಸ್ವಾಮಿ. ಸಹೋದರ ಡೇವಿಡ್ ರಾಯಚೂರು ಇವರು ಪತ್ನಿ ಶೋಭಾಗೋಸ್ಕರವಾಗಿಯೂ ಬೇಡ್ಕೊಳ್ತೇನೆ. ಮಗಳಿಗೆ ಕೊಟ್ಟರುವ ಆರೋಗ್ಯಕ್ಕೋಸ್ಕರ ಸ್ತೋತ್ರ ಕೃತಜ್ಞತೆ ಸಲ್ಲಿಸ್ತೇವೆ. ಈ ಮಗನ ಸೇವೆಯಲ್ಲಿ ನಿನ್ನ ಕೃಪಾಶೀರ್ವಾದ ನೀಡಬೇಕಾಗಿ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಹಾಗೂ ರವಿ ಬಳ್ಳಾರಿಗೋಸ್ಕರ ಬೇಡ್ತೇನಪ್ಪ. ಆ ಮಗನ ಜೀವಿತದ ನಾಯಕನು ನೀನಾಗಿದ್ದು ಆ ಮಗನ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಟ್ಟು ನಡೆಸಪ್ಪ ಸ್ವಾಮಿ. ಹಾಗೂ ಸಹೋದರ ಲೋಕೇಶ್ಗೋಸ್ಕರ ಬೇಡ್ತೇನಪ್ಪ. ಈ ಮಗನಿಗೆ ಬೇಕಾದಂತ ಆರೋಗ್ಯ ಭಾಗ್ಯವನ್ನ, ಕೌಟುಂಬಿಕ ಒಂದು ಸಂತೋಷ ಸಮಾಧಾನವನ್ನ ನೀನು ದಯಪಾಲಿಸಿಕೊಟ್ಟು ನಿನ್ನ ಸನ್ನಿಧಿಯ ಮಗನಾಗಿ ಜೀವಿಸ್ಲಿಕ್ಕೆ ಇನ್ನೂ ಹೆಚ್ಚಿನ ಅವಕಾಶ ನೀಡಬೇಕಾಗಿ ಬೇಡ್ತೇನೆ. ಹಾಗೂ ಮಂಜುನಾಥ್ ಚಂದ್ರ ಈ ಮಕ್ಕಳನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇನಪ್ಪ. ದಿನವೂ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ವಾಕ್ಯಗಳನ್ನ ಕೇಳುವಾಗ ಅವರ ಹೃದಯಗಳಲ್ಲಿ ಸ್ವಾಮಿ ಶಾಂತಿ ಸಮಾಧಾನವನ್ನ ಕೊಟ್ಟು ನಿನ್ನ ಸೇವೆಯಲ್ಲಿ ಆ ಮಕ್ಕಳನ್ನ ನಡೆಸಬೇಕಾಗಿ ಬೇಡ್ಕೊಳ್ತೇನೆ ತಂದೆಯೇ. ಹಾಗೆಯೇ ತಂದೆಯೇ, OPPOF7 ಎಂಬುದಾಗಿ ಒಂದು ನಂಬರ್ ಇದೆ ಸ್ವಾಮಿ. ಸಹೋದರ ಚಿನ್ನಪ್ಪ ಅವರ ಕುಟುಂಬಕ್ಕೋಸ್ಕರವಾಗಿ ಆ ಮಗನಿಗಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ಆ ಮಗನ ಜೀವಿತದಲ್ಲಿ ನೀನು ಮಾಡಿರುವಂತ ಎಲ್ಲ ಉಪಕಾರಗಳಿಗಾಗಿ ಕೋಟಿ ಸ್ತೋತ್ರಗಳಪ್ಪ. ಇನ್ನೂ ಹೆಚ್ಚಾಗಿ ನಿನ್ನ ಸೇವೆಯಲ್ಲಿ ಆ ಮಗನನ್ನು ಉಪಯೋಗಿಸಿಕೊಂಡು ಆರೋಗ್ಯ ಭಾಗ್ಯವನ್ನ ಕೊಟ್ಟು ಸ್ವಾಮಿ ನೀನು
ಕೃಪೆ ಮಾಡಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಹಾಗೂ ಪಾಸ್ಟರ್ ಜಾನ್ಸನ್ ಯೇಸುದಾಸರವರಿಗೋಸ್ಕರ ಬೇಡ್ಕೊಳ್ತೇನೆ ಅಪ್ಪ ತಂದೆ. ಅವರ ಸೇವೆ ಕಷ್ಟಕರವಾದ ಸೇವೆ ಆಗಿದೆ ಸ್ವಾಮಿ. ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಸ್ವಾಮಿ ಈ ಸರಾಗವಾಗಿ ನಿನ್ನ ವಾಕ್ಯಗಳನ್ನು ಸಾರಿ ನಿನ್ನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಒಂದು ದೃಢ ವಿಶ್ವಾಸವನ್ನ ಆ ಮಗನಲ್ಲಿ ಮೂಡಿಸು ಸ್ವಾಮಿ. ಅಪ್ಪ ತಂದೆ ಎಲ್ಲ ಈ ರೀತಿಯ ಸಮಸ್ಯೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಕೊಡಪ್ಪ ಸ್ವಾಮಿ. ಹಾಗೂ ಮಗನ ವಿದ್ಯಾಭ್ಯಾಸದಲ್ಲಿ ನಿನ್ನ ಕೃಪಾಶೀರ್ವಾದ ನೀಡಬೇಕಾಗಿ ಬೇಡ್ಕೊಳ್ತೇನೆ. ಹಾಗೂ ಪಾಸ್ಟರ್ ಜ್ಯೋತಿ ಪ್ರಕಾಶ್ ಈ ಮಗನನ್ನು ಕೂಡ ನೀನು ಆಶೀರ್ವದಿಸು. ಆ ಮಗನ ಸೇವೆಯಲ್ಲಿ ಆ ಮಗನ ಜೀವಿತದಲ್ಲ ನಾಯಕನಾಗಿರಪ್ಪ. ಹಾಗೂ ಪಾಸ್ಟರ್ ರವಿಚಂದ್ರ ಅವರು ಕೊಟ್ಟಂತ ಈ ಒಂದು ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಆ ಕುಟುಂಬದ ಸೇವೆಯಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಇದ್ದು ಅವರನ್ನ ಮುನ್ನಡೆಸಿ ಕಾಪಾಡು ಸ್ವಾಮಿ. ಹಾಗೂ ಅಪ್ಪ ತಂದೆಯೇ ಸಹೋದರ ಪ್ರೇಮ್ನಾಥ್ ಕೋಲ್ಕರ್ ಅವರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನು ಅನೇಕ ಕಷ್ಟ ನಷ್ಟ ನೋವು ಸಂಕಟಗಳಿಂದ ಬಳಲಿ ನೊಂದು ಬೆಂದಿದ್ದಾರೆ ಸ್ವಾಮಿ. ತಂದೆಯೇ ಆ ಮಗನಿಗೆ ಶಾಂತಿ ವಿಶ್ರಾಂತಿ ಮತ್ತು ನೆಮ್ಮದಿಯ ಜೀವಿತವನ್ನ ನೀನು ಅನುಗ್ರಹಿಸಿ ನಿನ್ನಲ್ಲಿ ದೃಢ ಸಂಕಲ್ಪದಿಂದ ನಿನ್ನ ಸೇವೆಯಲ್ಲಿ ನಿನ್ನ ಒಂದು ಆಲಯದಲ್ಲಿ ನಿನ್ನನ್ನು ಆರಾಧಿಸುವ ಕೃಪೆ ಮಾಡಿ ನಡೆಸಬೇಕಾಗಿ ಬೇಡ್ಕೊಳ್ತೇನಪ್ಪ. ಸಹೋದರಿ ರತ್ನಗೋಸ್ಕರ ಬೇಡ್ಕೊಳ್ತೇನೆ. ಆ ಕುಟುಂಬದಲ್ಲಿರುವಂತ ಎಲ್ಲ ಸಮಸ್ಯೆಗಳನ್ನ ನಿವಾರಿಸು ಸ್ವಾಮಿ ತಂದೆಯಾದ ದೇವರೇ. ಹಾಗೂ ಮಗನು ಸ್ವಾಮಿಯಲ್ ಕ್ರಿಸ್ಟೋಫರ್ಗೋಸ್ಕರ ಬೇಡ್ಕೊಳ್ತೇನಪ್ಪ. ಈ ಮಗನ ಜೀವಿತದ ನಾಯಕನಾಗಿರಪ್ಪ ಸ್ವಾಮಿ. ಆರೋಗ್ಯ ಭಾಗ್ಯ ಕೊಡಪ್ಪ. ಆತ್ಮಿಕ ಬಲದಿಂದ ಇನ್ನೂ ಹೆಚ್ಚಾಗಿ ನಿನ್ನ ಸ್ವಾರ್ಥ ಸೇವೆಯಲ್ಲಿ ಆ ಮಗನು ಉಪಯೋಗವಾಗುವ ಹಾಗೆ ಆ ಕುಟುಂಬವನ್ನ ನೀನು ಉಪಯೋಗಿಸಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಹಾಗೂ ಹಿರಿಯ ಬೋಧಕರಾದ ಪಾಸ್ಟರ್ ಸಲ್ಮನ್ ಅವರನ್ನ ನಿನ್ನ ಕೃಪಾಕರಗಳಲ್ಲಿ ಒಪ್ಪಿಸ್ತೇನೆ. ನಿವೃತ್ತಿಯ ಜೀವಿತದಲ್ಲಿ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನಡೆಸಪ್ಪ. ಆರೋಗ್ಯ ಭಾಗ್ಯ ಕೊಡು ಸ್ವಾಮಿ. ಹಾಗೂ ನಿನ್ನ ಸೇವೆಯಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ತನ್ನನ್ನು ಉಪಯೋಗಿಸಿಕೊಳ್ಳುವ ಶಕ್ತಿಯನ್ನು ಕೊಟ್ಟು ನಮ್ಮೆಲ್ಲರಿಗೆ ಉತ್ತಮ ರೀತಿಯಲ್ಲಿ ನೀನು ವಾಕ್ಯಗಳ ಆಳವಾದ ಅರ್ಥಗಳನ್ನ ತಿಳಿಸುವ ಶಕ್ತಿಯನ್ನ ನೀಡಬೇಕಾಗಿ ನನ್ನಲ್ಲಿ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಹಾಗೂ ಸಹೋದರಿ ವರಲಕ್ಷ್ಮಿ ಮುನೇಶ್ ಅವರನ್ನು ಕೂಡ ಆಶೀರ್ವದಿಸಪ್ಪ. ಅವರ ಕುಟುಂಬದಲ್ಲಿರುವಂತ ಎಲ್ಲ ಸಮಸ್ಯೆಗಳು ಅನಾರೋಗ್ಯಗಳನ್ನ ನೀನು ನಿವಾರಿಸು ಸ್ವಾಮಿ. ಸಹೋದರ ವಿಜಯ ಕುಮಾರ್ ಅವರನ್ನ ಆಶೀರ್ವದಿಸು ಸ್ವಾಮಿ. ಅವರ ಸೇವೆ ಸ್ವಾಮಿ ಇನ್ನೂ ಮುಂದುವರಿಯುವ ಹಾಗೆ ನಿನ್ನಲ್ಲಿ ದೃಢ ವಿಶ್ವಾಸದಿಂದ ತನ್ನನ್ನು ಸಮರ್ಪಿಸಿಕೊಂಡು ನಿನ್ನ ಕೃಪಾ ಕಟಾಕ್ಷದಿಂದ ಕುಟುಂಬವನ್ನು ಸಾಕಿ ಸಲಹುವ ಹಾಗೆ ಆ ಮಗನಲ್ಲಿ ಆತ್ಮಿಕ ಬಲವನ್ನು ಇನ್ನೂ ಹೆಚ್ಚಾಗಿ ನೀಡಬೇಕಾಗಿ ಬೇಡ್ಕೊಳ್ತೇನೆ ತಂದೆಯೇ. ಅದೇ ರೀತಿಯಲ್ಲಿ ಯಶವಂತ ಅವರಿಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಆ ಮಗನಿಗೆ ಕೊಟ್ಟಂತ ಎಲ್ಲ ರೀತಿಯ ಸುವರಗಳಿಗಾಗಿ ಆರೋಗ್ಯಕ್ಕಾಗಿ ಆತ್ಮನ ಬಲಕ್ಕಾಗಿ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇನಪ್ಪ. ನಿನ್ನ ಸೇವಾ ಕಾರ್ಯದಲ್ಲಿ ಆ ಮಗನನ್ನ ಇನ್ನೂ ಹೆಚ್ಚಾಗಿ ಉಪಯೋಗಿಸಬೇಕಾಗಿ ಬೇಡ್ಕೊಳ್ತೇನೆ ಅಪ್ಪ ತಂದೆಯೇ. ಈ ಒಂದು ಕುಟುಂಬದಲ್ಲಿ ಯಾರನ್ನು ಬಿಟ್ಟಿದ್ದೇವೋ ಸ್ವಾಮಿ, ಸಹೋದರಿ ಮಾಲಾ ಮತ್ತು ಸಹೋದರಿ ರಾಜೇಶ್ವರಿ ಮತ್ತು ಇನ್ನು ಅನೇಕ ಸಹೋದರಿಯರು ಸ್ವಾಮಿ ಈ ಕುಟುಂಬಕ್ಕೆ ಬರ್ಬೇಕಿದೆಯಪ್ಪ ತಂದೆಯೇ. ಹಾಗೂ ಮಗಳು ಆನಿ, ಇವಳ ಸ್ಥಿತಿ ಏನು ಗೊತ್ತಿಲ್ಲಪ್ಪ ಸ್ವಾಮಿ. ಆ ಮಗಳು ಈ ಕುಟುಂಬದಲ್ಲಿ ಇದ್ದು ಮತ್ತೆ ಇನ್ನು ಅವಳು ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಸೇರಿ ನಿನ್ನನ್ನು ಆರಾಧಿಸಬೇಕಿದೆಯಪ್ಪ. ಅಂತ ಮಕ್ಕಳನ್ನ ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಬೇಕಾಗಿ ಬೇಡ್ಕೊಳ್ತೇನಪ್ಪ ತಂದೆ. ಈ ದಿವಸದಲ್ಲಿ ಇಷ್ಟೊಂದು ಜನರನ್ನ ಈ ನಿನ್ನ ಕುಟುಂಬದಲ್ಲಿ ಸೇರಿಸಿ ನಿನ್ನ ವಾಕ್ಯಗಳನ್ನ ಅವರ ಹೃದಯಗಳಲ್ಲಿ ಮುಟ್ಟಿಸಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಮತ್ತೆ ತಂದೆ ಸಂಜೆ ವೇಳೆಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ಕೂಡಿ ನಿನ್ನನ್ನು ಆರಾಧಿಸುವ ಕೃಪೆ ಮಾಡು ಸ್ವಾಮಿ. ಹಾಗೂ ಶ್ರಾಮತಿ ಅವರನ್ನು ಕೂಡ ನೀನು ಆಶೀರ್ವಸಪ್ಪ. ಹಾಗೂ ಸ್ವಾಮಿ ಜಾನ್ಸನ್ ಶರಣಪ್ಪ ಅವರನ್ನು ಕೂಡ ಆಶೀರ್ವಸು. ಪಾಸ್ಟರ್ ರವಿ ಇವರು ಅನೇಕರು ಸ್ವಾಮಿ ಕೆಲವು ವೇಳೆಗಳಲ್ಲಿ ಒಂದು ಸಮಯದ ಅಭಾವದಿಂದಲೋ ನಾನಾ ಕಾರಣಗಳಿಂದಲೋ ಅವ್ರದ್ದು ಈ ಕೂಟಗಳಿಂದ ದೂರ ಇರುವಾಗ ಸ್ವಾಮಿ ಆ ಮಕ್ಕಳನ್ನ ಮತ್ತೆ ನಿನ್ನ ಸನ್ನಿಧಿಯಲ್ಲಿ ಸೇರಿಸಿ ಅವರ ಮೂಲಕ ನಿನ್ನ ಸೇವೆಗೆ ಅನುಕೂಲವಾಗುವ ಹಾಗೆ ಅವರನ್ನ ನಡೆಸಿ ಕಾಯ್ತಾ ಬರಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಯೇಸು ಕ್ರಿಸ್ತನ ಮುದಾದ ನಾಮದಲ್ಲಿ ಅತ್ಯಂತ ನಮ್ರತೆಯಿಂದ ಬೇಡ್ಕೊಳ್ತೇನಪ್ಪ ತಂದೆಯೇ. ಆಮೇಲೆ ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಆದ್ಯ ಆಶೀರ್ವಾದವನ್ನ ಡಾಕ್ಟರ್ ರವಿಚಂದ್ರ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ.
ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಅನುಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇಲೆ ನಮ್ಮ ತಂದೆಯಾದ ದೇವರ ಮಹಾಪ್ರೀತಿಯು, ಯೇಸು ಸ್ವಾಮಿ ಅವರ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನ, ಸಂತೋಷ, ಆರೋಗ್ಯ ಭಾಗ್ಯವು ತಲೆಬಾಗಿರೋ ಪ್ರತಿಯೊಬ್ಬೊಬ್ಬರ ಸಂಗಡ, ನೋವು, ದುಃಖ, ಕಾಯಿಲೆ, ಕಷ್ಟ, ಕಣ್ಣೀರು, ಚಿಂತೆಗಳಲ್ಲಿರತಕ್ಕಂಥ ಮಕ್ಕಳ ಸಂಗಡ, ವಿಶೇಷವಾಗಿ ಆಸ್ಪತ್ರೆಗಳಲ್ಲಿರತಕ್ಕಂಥ ಎಲ್ಲ ನಿನ್ನ ಭಕ್ತಾದಿಗಳ ಸಂಗಡ, ಈ ಪ್ರಾರ್ಥನಾ ಕೂಟಕ್ಕೆ ಹಾಜರಾಗಿರತಕ್ಕಂಥ ಪ್ರತಿಯೊಂದೊಂದು ಕುಟುಂಬಗಳ ಸಂಗಡ, ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಬೋಧಕರ ಕುಟುಂಬ, ಪ್ರಾರ್ಥನೆ ಮಾಡಿದಂಥ ಸಹೋದರಿಯ ಕುಟುಂಬ, ಪ್ರಾರ್ಥನೆಗೆ ತಮ್ಮನ್ನ ಒಪ್ಪಿಸಿಕೊಟ್ಟಂತ ಪ್ರತಿಯೊಬ್ಬೊಬ್ಬರನ್ನ ಇಂದು ಎಂದು ನಿತ್ಯ ನಿರಂತರಕ್ಕೂ ನಿನ್ನ ಮಹಿಮೆಗೆ ನಡೆಸಿಕೋ ಎಂದು ನಿನ್ನಲ್ಲಿ ಬೇಡುತ್ತಿದ್ದೇವೆ ಸ್ವಾಮಿ. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮವಾದಂತಹ ಸಂದೇಶಕ್ಕಾಗಿ ಬೋಧಕರಾದಂತ ರವಿಚಂದ್ರ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರ ಕೃಪೆ ಅವರ ಮೇಲಿರಲಿ. ನಮ್ಮೆಲ್ಲರ ಪ್ರಾರ್ಥನೆ, ಅವರ ಸೇವೆ, ಅವರ ಪ್ರಾಂತ್ಯಕ್ಕಾಗಿ ಇರಲಿ ಎಂಬುದಾಗಿ ತಮ್ಮನ್ನು ಕೇಳ್ಕೊಳ್ತೇನೆ. ಹಾಗೆ ಈ ದಿನದ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರ ಜಾನ್ ಡೇವಿಡ್ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರ ಡೇವಿಡ್ ರಾಯ್ಚೂರ್ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಅಂತ್ಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರಿಗೂ, ಆಶೀರ್ವಾದವನ್ನು ನೀಡಿದಂತ ಪಾಸ್ಟರ್ ರವಿಚಂದ್ರ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವದಿಸಲಿ. 22 ಕುಟುಂಬಗಳನ್ನ ದೇವರು ಅತ್ಯಧಿಕವಾಗಿ ಬಲಪಡಿಸಿ, ಇನ್ನು ಹೆಚ್ಚು ಕುಟುಂಬಗಳು ಈ ಕೂಟಗಳಲ್ಲಿ ಸೇರಿ ದೇವರನ್ನ ಸ್ತುತಿಸುತ್ತಾ, ಕೊಂಡಾಡುತ್ತಾ, ಆರಾಧಿಸುತ್ತಾ ಪ್ರತಿ ದಿನ ಮುಂಜಾನೆ ದರ್ಶನದೊಂದಿಗೆ ತಮ್ಮ ದಿನನಿತ್ಯವನ್ನ ಪ್ರಾರಂಭಿಸಿ ದೇವರ ಭಯಭಕ್ತಿಯಲ್ಲಿ ಬೆಳೆಯುವಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನವೆಲ್ಲ ಕರ್ತನು ನಮ್ಮೊಂದಿಗೆದ್ದು ಆರೋಗ್ಯ ಕೊಟ್ಟು ನಮ್ಮೆಲ್ಲರಿಗೂ ಕ್ಷೇಮದಿಂದ ತುಂಬಿಸಿ, ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಪಾಠಗಳನ್ನು ಕಲಿಯಲು ಒಟ್ಟಾಗಿ ಕೂಡಿ ಬರುವಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಎಲ್ಲರಿಗೂ ಕ್ರಿಸ್ತರ ಕೃಪಾಸ್ತಿಕೆ ಒಪ್ಪಿಸುತ್ತಾ ಕರ್ತನ ಹೆಸರಿನಲ್ಲಿ ವಂದಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. Thank you so much, sir. Thank you. ರವಿಚಂದ್ರ ಅವರೇ, ಪಾಸ್ಟರ್ ರವಿಚಂದ್ರ ಅವರೇ, ಭಾರಿ ಒಳ್ಳೆ ಮೆಸೇಜ್, ಸಣ್ಣ ಆಲೋಚನೆ, ದೊಡ್ಡ ಸಂದೇಶ, ಭಾರಿ ಒಂದು ಉತ್ತೇಜನ ಆಯ್ತು ಪಾಸ್ಟರ್ ಇವತ್ತು. ದೇವರು ನಮ್ಗೆ ಸ್ತೋತ್ರ, ದೇವರ ಮಹಿಮೆ ಹೊಂದಲಿ. ಆಮೇಲೆ ದೇವರು ನಮ್ಮ ಜೀವಿತದಲ್ಲಿ ಮಾತನಾಡಿದ್ದಾರೆ ಪಾಸ್ಟರ್. ಒಂದು 20 ನಿಮಿಷ ಸಂದೇಶ ಕೊಟ್ಟಿರುವುದು, ಅದು ನಮ್ಗೆ ದೊಡ್ಡ ಸಂದೇಶ ಪಾಸ್ಟರ್ ನಮ್ಮ ಲೈಫಲ್ಲಿ. ಪ್ರೈಸ್ ಗಾಡ್. ದೇವರು ನಮಗೆ ಸ್ತೋತ್ರ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ, ವಾಕ್ಯಗಳ ಗೂಢಾರ್ಥವನ್ನು ಕೊಟ್ಟು ಕಷ್ಟದಲ್ಲಿ ಇದ್ದಂತ ಜನಗಳನ್ನು ದೇವರ ಕಡೆ ಬರುವಂತೆ ಸಹಾಯ ಮಾಡಲು ಪ್ರಯತ್ನ. ಥ್ಯಾಂಕ್ ಯು ಪಾಸ್ಟರ್, ನೈಸ್ ಮೆಸೇಜ್. ಪ್ರೈಸ್ ಗಾಡ್ ಸರ್. ದೇವರ ಮಹಿಮೆ ಆಗಲಿ. ನಮ್ಮ ಸೇವೆಗೋಸ್ಕರ ನೀವೆಲ್ಲರೂ ಸಹ ದಯವಿಟ್ಟು ಪ್ರಾರ್ಥನೆ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರೂ ಜೈ ಕ್ರಿಸ್ತ. ಒಳ್ಳೆ ವಾಕ್ಯಾಗಿ ರವಿಚಂದ್ರ ಪಾಸ್ಟರ್. ಜೈ ಕ್ರಿಸ್ತ. ಥ್ಯಾಂಕ್ ಯು ಪಾಸ್ಟರ್. ಪ್ರೈಸ್ ಗಾಡ್. Thank you, ma'am, for your prayer. Madam, thank you very much. Pastor, thank you. Again.